ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್, ಕ್ಲೀನಿಂಗ್ ಪಾರ್ಟ್ನರ್ ಗಾಲಾ, ನೋ ಡಸ್ಟ್ ರೂಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಯಾರನ್ನ ಕರೆಸ್ತಾ ಇದ್ದೀರಾ ಮುರಳಿ ಅವರೇ? ನಾವೆಲ್ಲ ಕಾಯ್ತಾ ಇದೀವಿ. ಯಾರು ಬರ್ತಾ ಇದಾರೆ ಅಂತೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವ್ರನ್ನ ಕರೆಸಿ ಒಂದು ಅದ್ಭುತವಾದಂತಹ ಅಡುಗೆನ ಮಾಡ್ತಾ ಇದೀವಿ. ಚಂದ್ರಪ್ಪನವರೇ, ಏನ್ ಮಾಡ್ತಾ ಇದ್ದೀರಾ ಚಂದ್ರಪ್ಪ? ಚಿಕನ್ ಸಾಗುವಾಲ ಮಾಡ್ತಾ ಇದೀವಿ. ಚಿಕನ್ ಸಾಗುವಾಲ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಪಾಲಕ್ ಸೊಪ್ಪು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ, ಸಾಸಿವೆ, ಪಲಾವ್ ಎಲೆ, ಟೊಮ್ಯಾಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಇವಾಗ ಒಂದು ಕುಕ್ಕರ್ ಕೊಡಿ. ಕುಕ್ಕರ್ಗೆ ಹಾಕ್ಬೋಣ? ಹಾಕ್ಬಿಡು. ಓಕೆ ಚಂದ್ರಪ್ಪ. ಅಲ್ರಿ ಚಂದ್ರಪ್ಪ, ಈ ಕಬ್ಬನ್ಪೇಟೆಯವ್ರು ಬೇರೆ ಬೇರೆ ತರ ನಾನ್ ವೆಜ್ ಮಾಡ್ತಾರಂತೆ, ಅವೆಲ್ಲ ಕಲ್ತ್ಕೊಂಬರಕ್ಕಾಗಲ್ವೇನ್ರಿ ನಿಮ್ಗೆ? ಕಬ್ಬನ್ಪೇಟೆದೆಲ್ಲ ತೋರಿಸ್ಬಿಟ್ಟಿದ್ದೀವಲ್ಲ ಸರ್. ಎಲ್ಲ ತೋರಿಸ್ಬಿಟ್ಟಿದ್ದೀರಾ? ಅಷ್ಟೇನಾ ಕಬ್ಬನ್ಪೇಟೆಯವ್ರದ್ದು? ಅಷ್ಟೇ, ನನಗೆ ಗೊತ್ತಿದ್ದಂಗೆ ಅಷ್ಟೇ. ಅಷ್ಟೇ ಅಂತೀರಾ? ಅಷ್ಟೇ. ಒಂದ್ 3-4 ಜನ ಮನೆಗೆ ಊಟಕ್ಕೆ ಹೋಗಿ ಬನ್ನಿ. ಎಲ್ಲರ ಮನೇಲಿ ತಿಂದಿದ್ದೀವಿ ಕಬ್ಬನ್ಪೇಟೆಯಲ್ಲಿ. ತಿನ್ನಿದ್ದೀರಾ? ನಾವೇ ಮಾಡಿದ್ದೀವಿ. ಅವ್ರು ಮಾಡೋ ಕೈ ರುಚಿನೂ ತಿಂದಿದ್ದೀವಿ. ಓಕೆ, ನಮ್ಮ ಕೈ ರುಚಿನೂ ಅವ್ರು ಕೊಟ್ಟಿದ್ದೀವಿ. ಹಂಗಂತೀರಾ? ಎಲ್ಲಾನು ಮುಗಿದೋಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕುಕ್ಕರ್ ಕೂಗಿಸ್ಕೋಬೇಕಾ? ಕುಕ್ಕರ್ ಕೂಗಿಸ್ಬಿಟ್ರೆ ಜಲ್ದಿ ಆಗುತ್ತೆ. ಕೂಗಿಸ್ಕೊಂಡು ಆಮೇಲೆ ಅದಕ್ಕೆ ಸಾರು ಮಾಡೋದಾ? ಹಾಂ, ಸಾರ ಇದೇನು ಗಟ್ಟಿ ಗ್ರೇವಿನಾ? ಗಟ್ಟಿ ಗ್ರೇವಿ. ಗಟ್ಟಿ ಗ್ರೇವಿ. ಎಷ್ಟು ವಿಜಲ್ ಕೂಗಿಸ್ಕೋಬೇಕು? ಒಂದು 3 ವಿಜುಲು. ಚಿಕನ್ಗೆ ಸ್ವಲ್ಪನೇ ಇರೋದಲ್ವಾ? ಓಕೆ, 3 ವಿಜುಲ್ ಹಾಕ್ಬೇಕಾಗುತ್ತೆ. ಜಾಸ್ತಿ ಇದ್ರೆ 1 ವಿಜುಲಲ್ಲಿ ಹೋಗ್ಬಿಡುತ್ತೆ. ಫುಲ್ ಆಗುತ್ತೆ. ಕುಕ್ಕರ್ ತುಂಬ ಆದರೆ 1 ವಿಜುಲ್ ಕೂಗಿದ್ರೆ ಸಾಕು. ಹೋಗ್ನಂತೀರಾ? ಒಂದಾದ್ರೂ ಬೆಂದಿರುತ್ತೆ. ಕಮ್ಮಿ ಕ್ವಾಂಟಿಟಿ ಇರುವಾಗ ಜಾಸ್ತಿ ಕೂಗಿಸ್ಕೋಬೇಕು. ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಯಾಕಂದ್ರೆ ಇದು ಹೇಳಿ. ಚಿಕನ್ ಹಂಗೇನೂ ಕೂಗಿಸ್ಕೋಬೋದು ಓಕೆ, ನೀರು ಹಾಕ್ಬಿಟ್ಟು. ಬಟ್ ಡೈರೆಕ್ಟಾಗಿ ನೀರು ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋದಕ್ಕೆ ಇದನ್ನು ಡ್ರೈ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಕೂಗಿಸಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು. ಓಕೆ, ಯಾವಾಗಲೂ ಮಟನ್ನ ಚಿಕನ್ನ ಬೇಯಿಸ್ಕೋಬೇಕಂದ್ರೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಇದರಲ್ಲಿ ಹಾಕ್ತೀನಿ. ಓಕೆ, ಅವಾಗ ಚೆನ್ನಾಗಿ ಹಿಡಿತದೆ ಖಾರ. ನಾವು ಡೈರೆಕ್ಟಾಗಿ ಫ್ರೈ ಮಾಡಿದಾಗ ಓಕೆ ಖಾರ ಇಟ್ಕೊಳ್ಳಲ್ಲ ಇದು. ಓಕೆ, ಇವಾಗ ಹಾಕಿದ್ರೆ ಸ್ವಲ್ಪ ಇಟ್ಕೊಳ್ಳುತ್ತೆ. ನೀರು ಹಾಕಲ್ವಾ? ಹಾಕ್ತೀನಿ. ಅದೇ ಸ್ವಲ್ಪ ಡ್ರೈ ಮಾಡಿಬಿಟ್ಟು ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ, ಯಾವಾಗಲೂ ಚಿಕ್ಕದಾಗಿ ಮಾಡಿದ್ರೆ ರುಚಿ ಜಾಸ್ತಿ ಬರುತ್ತೆ ಮನೆಯವರಿಗೆ. ಆದರೆ ನಿಮಗೆ ಬರಲ್ಲ. ಯಾಕೆ? ನೀವು ದೊಡ್ಡದಾಗಿ ಮಾಡೋ ಅಭ್ಯಾಸ ನಿಮಗೆ. ಆದ್ರೂ ಅಡ್ಜಸ್ಟ್ ಆಗ್ಬಿಟ್ಟಿದೀವಲ್ಲ ಇಲ್ಲಿ ನಾವು. ಹೌದಾ? ಇಲ್ಲಿ ಬಂದ್ಮೇಲೆ ಅಡ್ಜಸ್ಟ್ ಆಗ್ಬಿಟ್ಟು ಸ್ವಲ್ಪ ಮಾಡಿದ್ರೆ ರುಚಿ ಜಾಸ್ತಿ ಇರುತ್ತೆ. ಜಾಸ್ತಿ ಇರುತ್ತೆ. ನಾವು ಅಲ್ಲೆಲ್ಲ ಸಾವಿರಾರು ಜನಕ್ಕೆ ಮಾಡಿದಾಗ ಓಕೆ, ಅದೇ ಬೇರೆ ಟೇಸ್ಟ್ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಇವಾಗ ಮುಚ್ಚಿಬಿಡೋಣ. ಆಗುತ್ತೆ. ಎಷ್ಟು ವಿಜಲ್? 3 ವಿಜಲ್? 3 ವಿಜಲ್ ಹಾಕೋಣ. ಓಕೆ, ವಿಜಲ್ ಕೂತ್ಕೊಳ್ಳಿ. ಅಷ್ಟೊಳಗೆ ನೀವು ಇನ್ನೂ ರುಬ್ಕೋಬೇಕು. ಇದನ್ನ ಒಂದು ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಕೋಬೇಕು. ಸ್ವಲ್ಪ ಲೈಟಾಗಿ ನೀರಲ್ಲಿ ಬೇಯಿಸ್ಕೋಬೇಕಾ? ಓಕೆ, ಪಾಲಕ್ ಸೊಪ್ಪ ಇದು? ಪಾಲಕ್ ಸೊಪ್ಪು ನೀರಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕಷ್ಟೇ, ಕಲರ್ ಬರೋಕ್ಕೋಸ್ಕರ. ತೊಳ್ಕೊಂಡು ಬೇಯಿಸ್ಕೋಬೇಕು. ಓಕೆ ಓಕೆ, ಇದನ್ನ ರುಬ್ಕೋಬೇಕು. ಅದನ್ನು ರುಬ್ಕೋಬೇಕು. ಇದನ್ನ ಅಷ್ಟೊಳಗೆ ಇದನ್ನ ರುಬ್ಕೊಳ್ತೀನಿ. ರುಬ್ಕೊಳ್ಳಿ. ಸ್ವಲ್ಪ ಕಲರು ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಬೇಯಿಸುತ್ತೆ. ಹಸಿ ವಾಸನೆ ಹೋಗ್ಬೇಕು. ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಬೇಯಿಸ್ಬಿಟ್ರೆ. ಓಕೆ, ಇಲ್ಲಾರೆ ಒಂದು ಸ್ವಲ್ಪ ಕೈ ಬರುತ್ತೆ. ಓಹೋ, ಒಂದು ಕುದಿ ಬಂದರೆ ಸಾಕು ನೀರು. ಅಲ್ಲ, ಒಂದು ಕುದಿ ಬಂದರೆ ಸಾಕದು. ಇಷ್ಟೇ ಆಗ್ಬಿಡುತ್ತೆ. ಇಷ್ಟ ಹಾಕಿದ್ರೆ ಇಷ್ಟೇ ಆಗ್ಬಿಡುತ್ತೆ. ಜಾಸ್ತಿ ಬೇಯಿಸಬಾರ್ದು. ಇದು ಜಾಸ್ತಿ ಬೇಯಿಸಿದ್ರೆ ಕಲರ್ ಬರಲ್ಲ. ಓಕೆ, 2 ವಿಜಲ್ ಆಗೋಯ್ತು ನೋಡಿ. ಎಷ್ಟು ಜಲ್ದಿ ಆಗೋಯ್ತು. ಅಲ್ಲ, ಸಣ್ಣದಲ್ವಾ, ಕೂತ್ಕೊಂಡ್ಬಿಡುತ್ತೆ. ಆಯ್ತು ಸಾಕಲ್ಲ? ಇದು ಆಯಿತು. ಓಕೆ, ಫಸ್ಟು ಟೊಮೆಟೊನ ಚೆನ್ನಾಗಿ ರುಬ್ಕೊಂಡಿದ್ದೀವಿ. ಈಗ ಪಾಲಕನ್ನ ಒಂದು ಕುದಿ ನೀರಲ್ಲಿ ಬೇಯಿಸ್ಕೊಂಡು ಅದನ್ನು ರುಬ್ಕೊಳ್ತಾ ಇದ್ದೀವಿ. ಇದು ಸಾಕು. ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ. ಸ್ವಲ್ಪ ಎಣ್ಣೆ ಹಾಕಿ.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಎಸ್ ಸರ್. ಓಕೆ, ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಓಕೆ, ಏನು ಗ್ರೇವಿನ ಇದು? ಗ್ರೇವಿ ಗಟ್ಟಿ ಗ್ರೇವಿ. ಗಟ್ಟಿ ಗ್ರೇವಿ ಏನಕ್ಕೆ? ಏನು ಬೇಕಾದ್ರೂ ತಿನ್ಬೋದು. ಈರುಳ್ಳಿ ಹಾಕ್ತಾ ಇದ್ದೀನಿ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕಲ್ಲ? ಬೇಕೇ ಬೇಕು. ಮಟನ್ನು ಚಿಕನ್ ಅಂದರೆ ಟೊಮೆಟೊ ಪ್ಯೂರಿ. ಬಟ್ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲಿ ಮಾಡ್ಕೊಂಡ್ರೆ ಈ ಥರ ಎಗರಲ್ಲ. ಇದು ನಾವು ರೆಡಿಮೇಡ್ ತಂದ್ಬಿಟ್ಟು ಏನಾದರೂ ಹಾಕ್ಬಿಟ್ರೆ ನೀರಿನ ಅಂಶ ಸ್ವಲ್ಪ ಅದು ಹಾಳಾಗದಿರೋಕೆ ಏನೇನೋ ಹಾಕಿರ್ತಾರೆ, ಅದೆಲ್ಲ ಎಗಿರ್ತಾ ಇರುತ್ತೆ. ಮನೇಲೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ರುಚಿನೇ ಬೇರೆ ಇರುತ್ತೆ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಮಾಡ್ಕೊಂಡು ಮಾಡಿ ತುಂಬ ಸಕ್ಕತ್ತಾಗುತ್ತೆ. ರೆಡಿಮೇಡ್ ತರೋದಕ್ಕಿಂತ ನಮ್ಮ ಅಡ್ವೈಸ್ ಏನಂದರೆ ಮನೇಲಿ ಸಿಗೋದ್ರಲ್ಲೇ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಹಾಕಿ, ಅದರಲ್ಲೂ ಹಾಕಿದ್ದೀನಿ, ಇದರಲ್ಲಿ ಸ್ವಲ್ಪ ಹಾಕ್ತೀನಿ. ಓಕೆ, ಇದು ಗರಂ ಮಸಾಲ ಸ್ವಲ್ಪ 1 ಸ್ಪೂನ್ ಅಷ್ಟು. ಓಕೆ, ಆಮೇಲೆ ಧನಿಯಾ ಪೌಡ್ರು. ಎಸ್, ಚಿಲ್ಲಿ ಪೌಡ್ರ್ ಅದರಲ್ಲಿ ಹಾಕಿದ್ದು ಸ್ವಲ್ಪ ಖಾರ ಸ್ವಲ್ಪ ಹಾಕ್ಬೇಕು. ಇದು ಸ್ವಲ್ಪ ಹಾಕ್ತೀನಿ. ಗ್ರೇವಿಗೆ ಇದು ನಾವು ಅವಲೇ ಹಾಕಿರೋದು ಚಿಕನ್ ಒಳಗೆ ಇಟ್ಕೊಳ್ಳಿ, ಗಟ್ಟಿಗೆ ಖಾರವಾಗಿರಲಿ ಅಂತ. ಈ ಚಿಕನ್ ಬಿಟ್ಟು ಬೇರೆ ಏನು ಹಾಕೋಬೋದು ಈ ಥರ ಮಸಾಲೆಗೆ? ಮಟನ್ ಹಾಕೋಬೋದು. ಮಟನ್ ಹಾಕೋಬೋದು. ಚಿಕನ್ ಬಿಟ್ಟರೆ ಮಟನ್ ಹಾಕೋಬೋದು, ಏನು ತೊಂದರೆ ಇಲ್ಲ. ವೆಜ್ ಅವ್ರು ಏನು ಹಾಕೋಬೇಕು ಹೇಳ್ರಿ? ವೆಜ್ ಅವರು ಪನ್ನೀರ್ ಹಾಕೋಬೋದು. ಓಕೆ, ಮಶ್ರೂಮ್ ಹಾಕೋಬೋದು. ಓಕೆ, ಅದು ಬಿಟ್ಟರೆ ಮೆಣಸಿನ್ಕಾಯಿ ಹಾಕೋಬೋದಾ? ಕ್ಯಾಪ್ಸಿಕಮ್ ಗ್ರೇವಿ ಅದು ಬೇರೆ ಥರ ಆಗುತ್ತೆ. ಬಟ್ ಆದರೂ ಟೇಸ್ಟು. ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಓಕೆ ಸರ್, ಇದಕ್ಕೆ ಸ್ವಲ್ಪ ಹಾಕ್ತೀನಿ. ಪಾಲಕ್ ಹಾಕ್ತೀನಿ. ಹಾಕಿ ಚಿಕನ್ ಹಾಕಿ. ಕೆಂಪು ಗ್ರೇವಿ ಆಯ್ತಲ್ಲ? ಕೆಂಪು ಗ್ರೇವಿ ಆಯ್ತು. ಇವಾಗ ಕಲರ್ ಚೇಂಜ್ ಆಗುತ್ತೆ. ಇವಾಗ ನಾವು ಪಾಲಕ್ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ. ಓಕೆ ಓಕೆ, ಪಾಲಕ್ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಚಿಕನ್ ಸಾಗುವಲ್ಲ ರೆಡಿ ಆಯಿತು. ಚಿಕನ್ ಸಾಗುವಲ್ಲನಾ ಇದು? ಸಾಗುವಲ್ಲ. ಪಾಲಕು ನಾವು ಚೆನ್ನಾಗಿ ಬೇಯಿಸ್ಕೊಂಡೇ ಹಾಕಿರೋದ್ರಿಂದ ಕುದಿ ಬಂದು ರೆಡಿ ಆಗ್ಬಿಡ್ಬೋದಲ್ಲ? ರೆಡಿ ಆಗುತ್ತೆ. ಅವೆಲ್ಲ ಎಣ್ಣೆ ಬಿಡ್ತಾ ಇದೆ ಇದು ಹೆಂಗೆ? ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಜಲ್ದಿ ಆಗುತ್ತೆ ಕೆಲಸ ಅಲ್ವಾ? ಹೌದು. ರೆಡಿ ಆಯಿತು. ನೀನು ಹಾಕೋದಿಲ್ಲ? ಏನಿಲ್ಲ, ಎಲ್ಲ ಮುಗೀತು. ಆಫ್ ಮಾಡೋಣ. ಬಿಸಿ ಬಿಸಿ ಚಿಕನ್ ಸಾಗುವಲ್ಲ. ಚಪಾತಿ ಜೊತೆ, ಪೂರಿ ಜೊತೆ, ರೊಟ್ಟಿ ಜೊತೆ ಚಿಕನ್ ಸಾಗುವಲನ ಮಾಡಿಕೊಟ್ಟಿದ್ದಾರೆ ಚಂದ್ರಪ್ಪನವರು. ಅದರೊಳಗೆ ಸ್ವಲ್ಪ ಸೌತ್ ಇಂಡಿಯನ್ ಎಲ್ಲ ಮಿಕ್ಸ್ ಮಾಡಿ ಅವ್ರ ಸ್ಟೈಲಿಂದೆಲ್ಲ ಹಾಕಿ ಅದ್ಭುತವಾಗಿ ಮಾಡಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ರೆ ಇಲ್ಲ ಫಸ್ಟ್ ನಿಮ್ಗೆ ತೋರಿಸ್ತೀನಿ ಚಂದ್ರಪ್ಪನವರು ಇದನ್ನು ಯಾವ ರೀತಿ ಮಾಡಿದ್ರು ಅಂತ ತೋರಿಸ್ತೀನಿ. ಫಸ್ಟ್ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಿಕನ್ ಸಾಗುವಾಲ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಕಿ ರುಬ್ಬಿಕೊಳ್ಳಿ. ಪಾಲಕ್ ಸೊಪ್ಪನ್ನು ಬಿಸಿ ನೀರಿನಲ್ಲಿ ತೊಳೆದು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಚಿಕನ್, ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ ಹಾಕಿ ಬಾಡಿಸಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಜೀರಿಗೆ, ಪಲಾವ್ ಎಲೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿಕೊಂಡ ಟೊಮ್ಯಾಟೊ ಮಿಶ್ರಣ ಹಾಕಿ ಬಾಡಿಸಿ ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಬೇಯಿಸಿದ ಚಿಕನ್, ಉಪ್ಪು ಹಾಕಿ ಬಾಡಿಸಿ ನಂತರ ರುಬ್ಬಿಕೊಂಡ ಪಾಲಕ್ ಮಿಶ್ರಣ ಹಾಕಿ ಕಲಸಿದರೆ ಚಿಕನ್ ಸಾಗುವಾಲ ಸವಿಯಲು ಸಿದ್ಧ. ಚಲಪ್ಪ ನೋಡಿ ಸರ್, ಟೇಸ್ಟ್ ಮಾಡೋದಾ? ಚಪಾತಿ ಏನಿದ್ದು ಚೆನ್ನಾಗಿತ್ತು ಗ್ರೇವಿಗೆ. ನೋಡಿ ಒಳ್ಳೆ ಲೆಗ್ ಪೀಸ್ ಸಿಕ್ಕಿದ್ರೆ ಕೈಗೆ. ಹಂಗಂತೀರಾ? ಟೇಸ್ಟ್ ಮಾಡೋದಾ? ನೋಡಿ ಬಿಸಿ ಇದೆ. ಬಿಸಿನಲ್ಲಿ ತಿಂದರೆ ಸಡನ್ನಾಗಿ ಟೇಸ್ಟ್ ಕಂಡುಹಿಡಿದು ನಾಲ್ಗೆ ಸುಟ್ಟೋಗ್ಬಿಡ್ತದೆ. ತಣ್ಣಗೆ ಮಾಡ್ಕೊಂಡು ತಿನ್ನಿ, ಆಗ ನಾಲ್ಗೆಗೆ ರುಚಿ ಸಿಕ್ಕುತ್ತೆ. ನಾಳೆ ಮಧ್ಯಾಹ್ನ ತಿನ್ನೋಣ. ನಾಳೆ ಮಧ್ಯಾಹ್ನ ಬೇಡ, ಇವಾಗೆ ತಿನ್ನಿ, ಸ್ವಲ್ಪ ಆರಿಸ್ಕೊಂಡು ತಿನ್ನಿ. ನಿಧಾನಕ್ಕೆ ಗೊತ್ತಾಗುತ್ತೆ. ಅವಾಗ ಹೋಗ್ತಾ ಗೊತ್ತಾಗುತ್ತೆ. ಬಿಸಿನಲ್ಲಿ ಅಂದಾಗ ಗೊತ್ತಾಗಲ್ಲ. ನಿಧಾನಕ್ಕೆ ತಿನ್ಬೇಕು. ನಿಧಾನಕ್ಕೆ ತಿನ್ಬೇಕಿದೆಲ್ಲ, ಕೂತ್ಕೊಂಡು ತಿನ್ಬೇಕಿದೆಲ್ಲ. ಏನಿದೆ ನಿಧಾನವಾಗಿ. ಚೆನ್ನಾಗಿದೆ, ಒಳ್ಳೆ ಗ್ರೇವಿ. ಮುದ್ದೆ, ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಟು ಒಂದು ಸರಿ ಅಂದರೆ ಅದ್ಭುತ ಇರುತ್ತೆ. ದೋಸೆಗೆ ಚೆನ್ನಾಗಿರುತ್ತೆ, ಚಪಾತಿಗೆ, ದೋಸೆಗೆ, ರೊಟ್ಟಿಗೆ. ನಾನು ತಿಳಿದ್ರೆ ಪೀಸ್ ಮೇಲೆ ಮಸಾಲೆ ಕೂರಲ್ಲ. ಅದರ ಪೀಸ್ ಮೇಲೆ ಮಸಾಲೆ ಕುಂತ್ಕೊಂಡ್ರೆ ನಾವು ಬಾಯಿನಲ್ಲಿ ಇಟ್ಕೊಂಡಾಗ ಮಸಾಲೆ ಸೇರಿಸಿ ತಿನ್ಬೋದು. ಇಲ್ಲ ಗ್ರೇವಿನೇ ಬೇರೆ ಪೀಸೇ ಬೇರೆ ಆಗ್ಬಿಟ್ರೆ ರುಚಿ ಸಿಕ್ಕಲ್ಲ. ಖಾಲಿ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಒಳ್ಳೆ ಡಿಸ್ಕೌಂಟ್ ಕೊಟ್ಟಿರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಗುರುಜಿ ಬನ್ನಿ ಗುರುಜಿ. ನಮಸ್ಕಾರ ಮುರಳಿ ಅವರೇ. ನಮಸ್ಕಾರ ಗುರುಜಿ. ಗುರುಜಿ ಇದೇನಿದು ತಿರ್ಗಾ ಅಮಟೆಕಾಯ? ಇಲ್ಲ ಇಲ್ಲ ಇಲ್ಲ, ಏನ್ ಗುರುಜಿ ಇದು? ಇದು ಸಕ್ಕರೆ ಗುತ್ತಿ ಮಾವಿನ ಹಣ್ಣು. ಇದು ಏನ್ ಮಾಡ್ತಾ ಇದೀವಿ ಗುರುಜಿ ನಾವು? ಸಾರು, ಮಾವಿನ ಹಣ್ಣಿನ ಸಾರು. ಮಾವಿನ ಹಣ್ಣಿನ ಸಾರಾ? ಸಕ್ಕರೆ ಗುತ್ತಿ ಮಾವಿನ ಹಣ್ಣಿನ ಸಾಂಬಾರ್. ಬೇಕಾಗುವ ಸಾಮಗ್ರಿಗಳು: ಸಕ್ಕರೆ ಗುತ್ತಿ ಮಾವಿನ ಹಣ್ಣು, ತೆಂಗಿನಕಾಯಿ ತುರಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ, ಸಾಸಿವೆ, ಧನಿಯಾ, ಲವಂಗ, ಚಕ್ಕೆ, ಕಾಳುಮೆಣಸು, ಸ್ಟೀವಿಯಾ ಎಲೆ, ಒಣಮೆಣಸಿನಕಾಯಿ, ಉಪ್ಪು. ಸರಿ, ಇವಾಗ ಮೊದಲು ನೀರನ್ನ ನೀರನ್ನ ಇಟ್ಕೊಳ್ಳೋಣ. ಓಕೆ, ಈ ಕಡೆ ನೀರನ್ನ ಇಟ್ಕೊಂಡು ಕಾಯಿಸ್ಕೊಳ್ತಾ ಇದೀವಿ. ಇದ್ರೊಳಗೆ ಸಾರು ಮಾಡೋಣ ಗುರುಜಿ. ಹೌದು. ಓಕೆ. ಸೊ ಇದರಲ್ಲಿ ಈ ತೊಟ್ಟಿನ ಕಡೆಯಿಂದ ಹಾ, ಈ ಸಿಪ್ಪೆನ ಕಿತ್ತಾಕ್ಬೋದು. ಓಹೋ, ಮಾವಿನ ಕಾಯಿ ಹಾಕಿ ಸಾರು ಮಾಡಕ್ಕೆ ಕೇಳಿದೀನಿ ಗುರುಜಿ. ಇದೇನು ಗುರುಜಿ ನಾವು ಮಾವಿನ ಹಣ್ಣು ಹಾಕಿ ಸಾರು ಮಾಡ್ತೀವಿ? ಓ, ಇಷ್ಟೇ ದಪ್ಪ ಆಗೋದು ಅನ್ಸುತ್ತಲ್ಲ ಗುರುಜಿ? ಸೈಜೇ ಅಷ್ಟು, ಫುಲ್ಲಿ ರಾಯಿ ಪುಡಿವೆಲ್ಲ. ಅಂದ್ರೆ ಇದು ಕಾಯಿ ಬಂದ್ಬಿಟ್ಟಿದೆ ಅಂದ್ರೆ ನಾವು ಎಂಡ್ ಸೀಸನ್ ಬಂದ್ಬಿಟ್ಟಿದೀವಿ ಅಂತ. ಇನ್ನೇನು ನಾಳೆ ಮುಗಿದೋಗ್ಬೋದು ಮಾವಿನ ಹಣ್ಣು. ಕರೆಕ್ಟ್. ಮಾವಿನ ಹಣ್ಣು ಇದು ಸಿಕ್ಕತ್ ಸ್ವಲ್ಪ ದಿನ. ಓಕೆ. ಈ ರಸಪುರಿ ಅದೆಲ್ಲ ರಸಪುರಿ ಎಲ್ಲ ಹೋಯ್ತು ಅಂತಲೇ ಅರ್ಥ. ಈ ಸರಿ ರಸಪುರಿ ತಿನ್ನಲೇ ಇಲ್ಲ ಗುರುಜಿ ನಾವು. ಚೆನ್ನಾಗಿಲ್ಲ. ಎಲ್ಲೋ ಆಯ್ತೋ ಏನೋ. ಡಿಸೆಂಬರ್ ನೋಟಿಸ್ ಕೊಡ್ತಾರೆ, ಈ ವರ್ಷ ಅತಿ ಹೆಚ್ಚಿನ ಮಾವಿನ ಇಳುವರಿ ಅಂತ. ತಿರ್ಗಾ ಅದಾದ್ಮೇಲೆ ಅಕಾಲಿಕ ಮರಣದಿಂದ ಎಲ್ಲ ಮಾವಿನಗಳು ನೆಲಕ್ಕೆ ಉಳಿದವು ಅಂತ ಆಗ್ತದೆ. ಆನೆಕಲ್ಲು ಮತ್ತು ಮಳೆಯಿಂದ ಪ್ರತಿ ವರ್ಷ ಇದೇ ಆಗ್ಬಿಟ್ಟಿದೆ. ಹೌದು. ಯೂಶಲಿ ಅದು ರಸಪುರಿ ಎಲ್ಲ 30 ರೂಪಾಯಿ, 20 ರೂಪಾಯಿ, 10 ರೂಪಾಯಿ ಕೆಜಿಗೆ ಬಂದ್ಬಿಡ್ಬೇಕದು. ಅವಾಗ ಬೆಳೆ ಚೆನ್ನಾಗಿದೆ ಅಂತ. ಈ ಸಲ ಬೆಂಗಳೂರು ಆಚೆ 30-35 ಹೌದಾ? ಓಕೆ. ಕುದೀತಾ ಇದೆ ಗುರುಜಿ ಇದು. ಶೋರ್. ಸೊ ಈ ಕಡೆ ಮಿಕ್ಸರ್ಗೆ ಹೇಳಿ ಗುರುಜಿ. ಎಲ್ಲವನ್ನ ಹಾಕೊಳ್ಳೋಣ. ಓಕೆ. ಈ ಮೆಂತ್ಯ, ಮೆಣಸು, ಜೀರಿಗೆ, ಲವಂಗ, ಸಾಸಿವೆ, ಚಕ್ಕೆ, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ ಹುರ್ಕೊಂಡಿರುವಂಥದ್ದು ಎಲ್ಲ ಇದಕ್ಕೆ ಹಾಕೋಣ. ಓಕೆ ಓಕೆ. ಕಾಯಿ ತುರಿ, ಓಕೆ. ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಓಕೆ. ಸ್ಟೀವಿಯಾ ಎಲೆ, ಸ್ವಲ್ಪ ರುಚಿಗೆ ಉಪ್ಪು, ಓಕೆ. ಇದಕ್ಕೆ ಸ್ವಲ್ಪ ನೀರು. ಓಕೆ. ಓಹೋ, ಹಾಕೋಣ ಗುರುಜಿ ಇದಕ್ಕೆ? ತಿರುಕೊಂಡಿರೋ ಮಸಾಲೆನ ಇದಕ್ಕೆ ಹಾಕೋಣ. ಓಹೋ, ಯಾವ್ದೋ ಹೊಸ ಬಿಡಿ, ನಾವು ನೋಡಿಲ್ಲ ಬಿಡಿ. ಸೊ ಒಂದು ಬಾಯ್ಲ್ ಬರೋ ತನಕ ಇಟ್ಟು ತಿನ್ಬೋದು ಅಷ್ಟೇ. ಆ ಮಾವಿನಕಾಯಿನೂ ಮಾವಿನ ಹಣ್ಣು ತಿನ್ಬೋದು. ಹೌದು, ಅದೇ ಮಜಾ ತಿನ್ನಲೇಬೇಕು, ನೀವು ತಿನ್ನಲೇಬೇಕು. ಅದೇ ಮಜಾ ಇರೋದು. ಖಾರ, ಹುಳಿ ಹುಳಿ, ನಾರು. ಹೌದು 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 ಹೌದು. ಎಸ್ ಸಿಸಿ. ಎಸ್. ಗುರುಜಿ, ಅದ್ಭುತವಾಗಿದೆ ಸಾರು. ಈ ಮೊಟ್ಟೆ ಸಾರು ಅಂತ ಮಾಡ್ತಾರೆ ಗುರುಜಿ, ಅದು ಹಿಂಗೆ ಕಾಣ್ತಾ ಇರುತ್ತೆ ನೋಡಿ. ಇದು ಹಿಂಗೆ ಕಾಣೋದು. ಆ ಮೊಟ್ಟೆ ಸಾರಲ್ಲೂ ಹಿಂಗೆ ಕಾಣುತ್ತೆ. ಅವ್ರು ಇದು ಮೊಟ್ಟೆ ಸಾರಲ್ಲ, ಇದು ಮಾವಿನ ಹಣ್ಣಿನ ಸಾರಿದು. ಮಾವಿನ ಹಣ್ಣಿನ ಸಾರು. ಓಕೆ ರೇ, ಏನು ಅನ್ಕೊಂಡಿದ್ದೀರಾ? ಮಾವಿನ ಹಣ್ಣು ರೀ ಇದು. ತುಂಬ ಸಖತ್ತಾಗಿ ಮಾಡಿದ್ದೀವಿ. ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ಈ ಥರ ಸಾರೆಲ್ಲ ತಿನ್ನಕ್ಕೆ ಶುರು ಮಾಡಬೇಕು. ಓಕೆ, ಇದನ್ನು ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮಾವಿನಕಾಯಿ ಸಾರು, ಮಾವಿನ ಹಣ್ಣಿನ ಸಾರು ಮಾಡ್ಕೊಳ್ಳಿ. ಸಕ್ಕರೆ ಗುತ್ತಿ ಮಾವಿನ ಹಣ್ಣಿನ ಸಾಂಬಾರ್ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ ಹುರಿದ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ, ಸಾಸಿವೆ, ಧನಿಯಾ, ಲವಂಗ, ಚಕ್ಕೆ, ಕಾಳುಮೆಣಸು, ತೆಂಗಿನಕಾಯಿ ತುರಿ, ಒಣಮೆಣಸಿನಕಾಯಿ, ಸ್ಟೀವಿಯಾ ಎಲೆ, ಉಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ನೀರು ಹಾಕಿ ಕಾಯಿಸಿ ಸಿಪ್ಪೆ ತೆಗೆದ ಮಾವಿನ ಹಣ್ಣನ್ನು ಹಾಕಿ ಬೇಯಿಸಿ. ಇದಕ್ಕೆ ರುಬ್ಬಿಕೊಂಡ ಮಸಾಲ ಹಾಕಿ ಕುದಿಸಿದರೆ ಸಕ್ಕರೆ ಗುತ್ತಿ ಮಾವಿನ ಹಣ್ಣಿನ ಸಾಂಬಾರ್ ಸವಿಯಲು ಸಿದ್ಧ. ಓಕೆ ಗುರುಜಿ, ಆಲೂಗಡ್ಡೆ ಬೇಯಿಸ್ತಂಗಿದೆ, ಮೊಟ್ಟೆ ಹಾಕ್ತಂಗಿದೆ, ಆದ್ರೆ ಯಾವುದು ಅಲ್ಲ, ಇದು ಮಾವಿನ ಹಣ್ಣು, ಸಕ್ಕರೆ ಗುತ್ತು ಮಾವಿನ ಹಣ್ಣನ್ನು ಹಾಕಿ ಮಾಡಿರುವಂಥದ್ದು. ಖುಷಿ ಆಯ್ತು. ಓ, ಮಾವಿನ ಸೀರ್ಬೇಕು.
ಕಟ್ ಮಾಡೋಕ್ಕಾಗಲ್ಲ ಅದನ್ನ. ಕಟ್ ಮಾಡೋಕ್ಕಾಗಲ್ಲ. ನಾರು ಹಣ್ಣು ಅದು ಕಟ್ಟಾಗಲ್ಲ. ಫುಲ್ ಹಣ್ಣೆ ತೊಗೊಂಡು ನೀವು ಚೀಪ್ಬೇಕು. ಗುರುಜಿ ಬೇಜಾನ್ ಬಿಸಿ ಇದೆ ಇದು, ನಾನು ತಿಂತೀನಿ. ಅಷ್ಟೇ ಒಂದು ಕೆಲಸ ಮಾಡಿ, ಫೋನ್ ಯಾವುದು ಫೋನ್ ಬಂದಿದೆ ಅಂತ ತಳಿ ಗುರುಜಿ, ತಳಿ ಸಾರು ಮಾತ್ರ ತಿನ್ನೋದು ಖಡಕ್ಕಾಗಿದೆ. ಹಲೋ ಹಲೋ ಅಮ್ಮ, ನಮಸ್ಕಾರಮ್ಮ. ನಾನು ಮುರಳಿ ಮಾತಾಡ್ತಾ ಇದ್ದೀನಿ. ತಮ್ಮ ಹೆಸರು? ಸರ್ ನಮಸ್ಕಾರ ಸರ್. ತಮ್ಮ ಹೆಸರಮ್ಮ? ನಮ್ಮ ಹೆಸರು ರೇಖಾ ಅಂತ ಸರ್. ನಾವು HSR ಲೇಔಟ್ ಆಗ್ರಹದಿಂದ ಸರ್. ಓಕೆ ರೇಖಾ ಅವರೇ, ಬಾಲಕೃಷ್ಣ ಗುರುಜಿ ಅವರು ನಿಮ್ಗೋಸ್ಕರ ಇದ್ದಾರೆ, ನೀವು ಮಾತಾಡಬೇಕು ಅಂತ ಇದ್ರಿ, ಮಾತಾಡಿಮ್ಮ. ನಮಸ್ಕಾರ ರೇಖಾ, ಹೇಳಮ್ಮ. ನಮಸ್ಕಾರ. ನಮಸ್ಕಾರ ಗುರುಜಿ ಅವರೇ. ಹೇಳಮ್ಮ. ನನ್ನ ಮಗನಿಗೆ ಇವಾಗ 10 ವರ್ಷ ಸರ್. ಹಾ. ಗುರುಜಿ ಹ್ಮ್. ಅವನಿಗೆ ಅವಾಗ ಜ್ವರ ಬರ್ತಾ ಇರ್ತದೆ. ಓಕೆ. ಸ್ಕೂಲು ತೆಗಿಬೇಕಾರೆ ಮತ್ತೆ ಈ ತರ ಎಕ್ಸಾಮ್ ಟೈಮ್ಗಳಲ್ಲಿ ಮೊನ್ನೆ ಡೆಂಗ್ಯೂ ಜ್ವರ ಬಂದು 4 ದಿವಸ ಹಾಸ್ಪಿಟಲ್ ಇದ್ದ ಗುರುಜಿ. ಇವಾಗ ವಾಸಿ ಆಗಿದೆ. ಏನಕ್ಕೆ ಹೀಗೆ ಆಗ್ತಾ ಇದೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಆಲ್ರೈಟ್. ಆಲ್ರೈಟ್. ಅದಕ್ಕೇನು ಪರಿಹಾರ ಅಂತ ಅಮ್ಮ, ನಮಗೂ ಗೊತ್ತಾಗ್ತಾ ಇದಕ್ಕೆ ಇಲ್ಲ. ಪರಿಹಾರ ಹಿಂದಿನ ಜನ್ಮದ್ದು ಒಂದು 40% ಅಷ್ಟು ಇರುತ್ತೆ, ಒಂದು 60% ಅಷ್ಟು ಪ್ರೇತ ಬಾಧೆ ಇರುತ್ತೆ. ಇದನ್ನ ಸರಿ ಮಾಡ್ಕೊಳ್ಳೋಕೆ ಆಗುತ್ತೆ. ಹೌದಾ ಸೊ 3 ಜನ, ನಿಮ್ಮ ಮಗ, ನೀವು, ಇನ್ನೊಬ್ರು ಸಹಾಯಕರು, ನಿಮ್ಮ ಅತ್ತೇನೋ, ನಿಮ್ಮ ತಾಯಿನೋ, ನಿಮ್ಮ ಯಜಮಾನರು ಯಾರಾದರೂ, ಒಟ್ಟು 3 ಜನ 3 ಭಾಗದ ರೇಖಿ 2 ಭಾಗದ ಹಿಪ್ನಾಸಿಸ್ ಅಂತ ಕ್ಲಾಸ್ ಕಲಿಬೇಕು. ಕಲ್ತ್ಕೊಂಡು ನಾನು ಹೇಳ್ಕೊಡ್ದ ಮನೇಲಿ ಅಭ್ಯಾಸ ಮಾಡಿ. 1 ತಿಂಗಳು 1.5 ತಿಂಗಳಲ್ಲಿ ಅನುಕೂಲ ಕಂಡ್ರೆ ಕಂಟಿನ್ಯೂ ಮಾಡ್ಬೋದು. ಕಾಣದಿದ್ರೆ ನನ್ನ ಹತ್ರ ಬನ್ನಿ, ನಾನು ಆ ಪ್ರೇತಾತ್ಮ ತೆಗೆಸಿ ಹಿಂದಿನ ಜನ್ಮ ಸರಿ ಮಾಡಿಸ್ಕೊಡ್ತೀನಿ. ನನ್ನ ಪ್ರಕಾರ 100% ಸರಿ ಹೋಗೋ ಸಾಧ್ಯತೆ ಇದೆ. ಹೌದಾ ಗುರುಜಿ. ಅಂಡ್ ಆ ಕಲ್ತದ್ದನ್ನ ನೀವು ಉಪಯೋಗಿಸ್ತಾ ಬಂದಾಗ ಒಳ್ಳೆ ನೆನಪಿನ ಶಕ್ತಿ, ಒಳ್ಳೆ ಅದೃಷ್ಟ ಎಲ್ಲವೂ ಹೆಚ್ಚುತ್ತೆ. ಜೀವನದಲ್ಲಿ ಮೇಲ್ ಬರೋಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಆಫೀಸಲ್ಲಿ ಸಂಪರ್ಕ ಮಾಡಿ ನಾನು ಫರ್ದರ್ ಗೈಡೆನ್ಸ್ ಕೊಡ್ತೀನಿ ನಿಮಗೆ. ಇದು ದೊಡ್ಡ ವಿಷಯ ಅಲ್ಲ, ಖಂಡಿತ ಸರಿ ಹೋಗುತ್ತೆ ತಾಯಿ, ಸರಿ ಹೋಗುತ್ತೆ. ಹೌದಾ ಗುರುಜಿ. ಥ್ಯಾಂಕ್ ಯು ರೇಖಾ ಅವರೇ, ಡೋಂಟ್ ವರಿ ಮಾಡ್ಕೋಬೇಡಿ, ಆರಾಮಾಗಿರಿ. ಗುರುಜಿ ಅವ್ರ ನಂಬರ್ ಕಳಿಸ್ಕೊಡ್ತೀವಿ, ಮಾತಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸರ್. ಅವ್ರಿಗೆ ಏನೋ ಒಂದು ಒಳ್ಳೇದು ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನೆಮ್ಮದಿ ನಿಜ ಇದ್ದೇ ಬರುತ್ತೆ. ಯಾರು ಆತರ ಹೇಳಕ್ ಚಾನ್ಸ್ ಇಲ್ಲ. ಪಾಪ. ಹೌದು, ಯಾಕಂದ್ರೆ ನೊಂದವ್ರಿಗೆ ಸಾಂತ್ವನ ಹೇಳ್ಬೇಕು ಅನ್ನೋದೇ ಮೇನ್ ಇರೋದು. ನಿಜ. ನೀವು ರೆಡಿ ಮಾಡ್ತೀವೋ ರೆಡಿ ಮಾಡಲು ಅದು ಎರಡನೇ ವಿಚಾರ. ಇಲ್ಲ, ನಿಜ ಹೇಳ್ಬೇಕು ಅಂದ್ರೆ ಇಂಥ ಕೇಸಸ್ ಎಲ್ಲ ಆರಾಮಾಗಿ ಸರಿ ಹೋಗುತ್ತೆ. ನೋಡಿ, ಮಗನಿಗೆ ಜ್ವರ ಬಂದಿರೋದು ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇಲ್ಲ, ಇದು ಪ್ರತಿ ಸಲ ರಿಕರ್ ಆಗುತ್ತೆ. ದಟ್ ಇಶ್ಯೂ. ಇಂಥದ್ದೆಲ್ಲ ಎಕ್ಸಾಮ್ ಇದ್ದಾಗ ಅಥವಾ ಕ್ಲಾಸಸ್ಗೆ ಹೋಗ್ಬೇಕಾದ್ರೆ ರಿಕರ್ ಆಗ್ತಾ ಇರುತ್ತೆ. ಸೊ ನ್ಯಾಚುರಲಿ ತಂದೆ ತಾಯಿಗೆ ದೇ ಆರ್ ಕನ್ಸರ್ನ್. ಪಾಪ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ. ಇದು ಎಂಡ್ ಇಲ್ದಿರೋಂಥ ಸಮಸ್ಯೆ, ಕೊನೆಯೇ ಇಲ್ದಿರೋಂಥ ಸಮಸ್ಯೆ. ಹಾಗಾಗಿ ರೇಖಿ ಹಿಪ್ನಾಸಿಸ್ ಬಳಸ್ಕೊಂಡಾಗ ಸರಿ ಹೋಗೋ ಸಾಧ್ಯತೆ ಇದೆ. ಸುಮಾರು ಜನಕ್ಕೆ ಸರಿ ಹೋಗುತ್ತೆ. ಹೆಂಗಿದೆ? ಚೆನ್ನಾಗಿದೆ ಗುರುಜಿ, ಹೊಸ ಇದೆ. ಈ ಮಾವಿನಕಾಯಿ, ಈ ಅನ್ನ, ಈ ಮಾವಿನ ಹಣ್ಣು ಎಲ್ಲ ಖಾಲಿ ಮಾಡ್ತೀವಿ. ಅವ್ರಿಗೆ ನಿಮ್ಮ ಆಫೀಸಿಗೆ ಬರಕ್ಕೆ ಹೇಳ್ತೀವಿ. ಥ್ಯಾಂಕ್ ಯು ಗುರುಜಿ. Thank you, ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿ ಅವರೇ ನಮ್ಮನ್ನು ಕರ್ಸ್ಕೊಳ್ರಿ. ಮಂಡ್ಯ ಸ್ಟೈಲಿಂದ ಒಳ್ಳೆ ಅಡಿಗೆ ಮಾಡಿ ತೋರಿಸ್ತೀವಿ, ಅದ್ಭುತವಾಗಿ ಅಡಿಗೆ ಮಾಡ್ತೀವಿ ನಾವು ಅಂತ ಕಷ್ಟಪಟ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ಸಂಧ್ಯಾ. ಸಂಧ್ಯಾ ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಓಕೆ, ಯಜಮಾನ್ ಏನ್ ಮಾಡ್ತಾರೆ? ನಮ್ಮ ಹಸ್ಬೆಂಡು ಪ್ರೊಫೆಸರ್ ಆಗಿದ್ದಾರೆ ಟಾಟಾ ಇನ್ಸ್ಟಿಟ್ಯೂಟ್ ನಲ್ಲಿ. ಟಾಟಾ ಇನ್ಸ್ಟಿಟ್ಯೂಟ್ ಪ್ರೊಫೆಸರ್. ಎಷ್ಟು ಜನ ಮಕ್ಕಳು? ಒಬ್ಳೆ ಮಗಳು. ಏನ್ ಮಾಡ್ತಾಳೆ ಮಗಳು? ಮಗಳು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಯಾವ ಸ್ಕೂಲಿಗೆ ಹೋಗ್ತಾಳೆ? ಬ್ರಿಗೇಡ್ ಸ್ಕೂಲಿಗೆ ಹೌದು. ಹೋಗ್ತಿದ್ದೀರಾ? ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಇವತ್ತು ನಾನು ಮಂಡ್ಯ ಸ್ಟೈಲಿನ್ ಮಟನ್ ಸಾರ್ ಮಾಡ್ತಾ ಇದ್ದೀನಿ. ನಿಮ್ಮೂರು ಮಂಡ್ಯನಾ? ಇಲ್ಲ, ನನ್ನೂರು ಬೆಂಗಳೂರು. Okay. ನಮ್ಮ ಅತ್ತೆ ಮನೆ ಮಂಡ್ಯ. ಓ, ಯಜಮಾನರು ಮಂಡ್ಯ ಕಡೆ ಹೌದು ಹೌದು. ಓಕೆ, ಮಂಡ್ಯ ಸ್ಟೈಲ್ ಇಂದು ಏನ್ ಮಾಡ್ತಾ ಇದ್ದೀರಾ? ಮಟನ್ ಸಾರ್. ಮಟನ್ ಸಾರ್ ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ? ನಮ್ಮ ಅತ್ತೆ ಹೇಳ್ಕೊಟ್ರು. ನಿಮ್ಮ ಅತ್ತೆ ಎಲ್ಲಿದ್ದಾರೆ? ಮಂಡ್ಯದಲ್ಲಿ. ಮಂಡ್ಯಲ್ಲಿದ್ದಾರೆ. ಏನ್ ಅವ್ರ ಹೆಸರು? ಶಾರದಮ್ಮ. ಶಾರದಮ್ಮನವರು ಮಂಡ್ಯದಲ್ಲಿದ್ದಾರಾ? ಹೌದು. ಓಕೆ, ಶಾರದಮ್ಮನವರೇ, ನಿಮ್ಮ ಸೊಸೆ ಇವತ್ತು ನೀವು ಹೇಳ್ಕೊಟ್ಟಂತ ಒಂದು ಮಾಂಸ ಸಾರನ್ನ ಮಾಡಿ ತೋರಿಸ್ತಾರಂತೆ. ಸರಿ ಇದೆಯಾ? ನೀವೇ ನೋಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಓಕೆ, ಶುರು ಮಾಡೋಣ. ಏನೇನ್ ತಂದಿದ್ದೀರಾ ಸಂಧ್ಯಾ ಅವರೇ? ಮಂಡ್ಯ ಸ್ಟೈಲ್ ಮಟನ್ ಸಾರು. ಬೇಕಾಗುವ ಸಾಮಗ್ರಿಗಳು: ಮಟನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಗಸಗಸೆ, ಕಾಳುಮೆಣಸು, ಹುರಿಗಡಲೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ತೆಂಗಿನಕಾಯಿ ತುರಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಓಕೆ, ಶುರು ಮಾಡಾಗಿದ್ರೆ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಕುಕ್ಕರ್ ಬೇಕು. ಕುಕ್ಕರ್ ಬೇಕಾ? ಮಲ್ಲಿ ಯಾರು ಇದ್ದೀರಾ? ನಾನು, ನಮ್ಮ ಯಜಮಾನರು, ನನ್ನ ಮಗಳು. ಓಕೆ, ಯಜಮಾನ್ ಎಷ್ಟು ಗಂಟೆ ಹೋಗ್ತಾರೆ ಕೆಲಸಕ್ಕೆ? ಬೆಳಿಗ್ಗೆ 8:30 9 o'clock ಅಷ್ಟೊತ್ತಿಗೆ ಹೋಗ್ಬಿಡ್ತಾರೆ. ಹೌದಾ? ಮಗಳೂನು? ಮಗಳನ್ನ ನಾನು ಹೋಗಿ ಡ್ರಾಪ್ ಮಾಡಿ ಬರ್ಬೇಕು 8 o'clock ಅಷ್ಟು. ಆಮೇಲೆ ಏನ್ ಮಾಡ್ತೀರಾ ಮನೇಲಿ? ಮನೆಯಲ್ಲಿ ಅದೇ ಬೇರೆ ಕೆಲಸ ಎಲ್ಲ ಇರುತ್ತಲ್ಲ. ಫ್ರೀ ಟೈಮ್ನಲ್ಲಿ? ಫ್ರೀ ಟೈಮ್ನಲ್ಲಿ ಟಿವಿ ನೋಡೋದು, ಇಲ್ಲಾಂದ್ರೆ ಫ್ರೆಂಡ್ಸ್ ಜೊತೆ ಮಾತಾಡೋದು, ಏನಾದ್ರು ಹಂಗೆ. ಓಕೆ ಓಕೆ ಓಕೆ. ಎಣ್ಣೆ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ತುಪ್ಪ ಹಾಕ್ತೀನಿ. ಎಸ್.
ಜಸ್ಟ್ ಒಂದು ಹಾಕಿ ಇದು ಸ್ವಲ್ಪ ಕಾದ್ಮೇಲೆ ಓಕೆ. ಏನದು? ಪುದೀನ. ನಿಮ್ಮ ಅಮ್ಮನ ಮನೆ? ನಮ್ಮಮ್ಮ ಮನೆ ಇಲ್ಲೇ ಬೆಂಗಳೂರೇ, ಎಲ್ಲಿ? ವೈಟ್ ಫೀಲ್ಡ್ ನಲ್ಲಿ ಇದ್ದಾರೆ ಅವರು. ವೈಟ್ ಫೀಲ್ಡಾ? ಎಲ್ಲ ನಿಮ್ಮ ಕಾರ್ಯಕ್ರಮನ ಯಾವಾಗ್ಲೂ ನೋಡ್ತಾ ಇರ್ತಾರೆ. ನಮ್ಮ ಇಲ್ಲ, ತಂದೆ ನಿನ್ನೆ ತಾಯಿ ತನಕ ನಮ್ಮನ್ನ ನೋಡ್ತಾರೆ, ಇವತ್ತು ನಿಮ್ದು ನೋಡ್ತಾರೆ. ಸುಮ್ಮನೆ ನೋಡ್ರಿ, ನಮ್ಮ ಮಗಳು ಬಂದ್ಬಿಟ್ಟಿದ್ದಾರೆ ಅಂತ. ಏನದು? ಈರುಳ್ಳಿ, ಆನಿಯನ್, ಈರುಳ್ಳಿ, ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕಿದೆ. ಆಮೇಲೆ ಪುದೀನ, ಕೊತ್ತಂಬರಿ, ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಾಡಿಸ್ಬೇಕು. ಯಜಮಾನ್ರಿಗೆ ಏನು ಇಷ್ಟ ನೀವು ಮಾಡೋದು? ನಾನು ಮಾಡೋದೆಲ್ಲ ಆಲ್ಮೋಸ್ಟ್ ಇಷ್ಟ. ನಾನ್ ವೆಜ್ ತುಂಬಾ ಇಷ್ಟಪಡ್ತಾರೆ. ಓಕೆ. ಇದರಲ್ಲಿ ಮಟನ್ ಸಾರು ತುಂಬಾ ಇಷ್ಟಪಡ್ತಾರೆ. ಮಟನ್ ಅವರೇ ಹೇಳಿದ್ರು ಏನ್ ಕಾಂಬಿನೇಷನ್? ಮುದ್ದೆ ಮತ್ತೆ ಇವಾಗ ನಾವೇನ್ರಲ್ಲಿ ತಿನ್ನೋದು? ನಾನು ತಗೊಂಡ್ ಬಂದಿದ್ದೀನಿ ಗೀ ರೈಸ್ ತಗೊಂಡ್ ಬಂದಿದ್ದೀನಿ. ಓಕೆ ಓಕೆ ಓಕೆ. ಸ್ವಲ್ಪ ಫ್ರೈ ಆಗಲಿ ಆದ್ಮೇಲೆ ಮೇಡಮ್, ಆಗಲಿ. ಮಂಡ್ಯಕ್ಕೆ ಹೋಗ್ತೀರಾ? ರಜಾ ಇರುವಾಗ ಹೋಗ್ತೀನಿ. ನಮ್ಮ ಯಜಮಾನರು ರಜಾ ಫ್ರೀ ಆದಾಗ ಹೋಗ್ತೀರಿ. ಫ್ರೀ ಆಗುತ್ತಾ ಯಜಮಾನ್ರಿಗೆ? ಸ್ವಲ್ಪ ಬಿಸಿನೇ ಅವರು. ಓಕೆ. ಎಷ್ಟು ಗಂಟೆಗೆ ಹೋಗ್ತಾರೆ? ನೈಟ್ ಬರೋದು ಸಾಯಂಕಾಲ? ರಾತ್ರಿ 8:30. ಏನ್ ಯಜಮಾನ್ ಹೆಸರು? ಗಣೇಶ್. ಗಣೇಶ್. ಡಾಕ್ಟರ್ ಗಣೇಶ್. ಡಾಕ್ಟರ್ ಗಣೇಶ್ ಅವರ? ಇದು ಸ್ವಲ್ಪ ಇದಾದ್ಮೇಲೆ Yes, madam. ಇದು ಮಟನ್ ಹಾಕ್ತೀನಿ. ಓಕೆ. ಮಟನ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಏನು ಮಗಳ ಹೆಸರೇನು? ಪ್ರಗತಿ. ಪ್ರಗತಿ. ಅವಳು ಪಾಪ ಬರ್ಬೇಕು ಅಂತಿದ್ಲು, ಕರ್ಕೊಂಡ್ ಬರ್ಬೇಕಿತ್ತು. ಸ್ಕೂಲ್ ಇತ್ತಾ? ಸ್ಕೂಲ್ ಇತ್ತು. ಅದು ಆಗ್ಲಿಲ್ಲ, ಕೋಆರ್ಡಿನೇಟ್ ಆಗ್ಲಿಲ್ಲ. ಸ್ವಲ್ಪ ಓಕೆ ಓಕೆ. ಬೇಜಾರಾಯ್ತು ಅವಳಿಗೆ. ಬೆಳಗ್ಗೆ ಹೋಗುವಾಗ ಹೇಳಿದ್ರಾ ಎಷ್ಟು ವರ್ಷ ಮಗಳಿಗೆ ಅಂತ ಹೇಳಿದ್ರಿ? ಅವಳಿಗೆ ಈಗ 9 ವರ್ಷ. ಎಷ್ಟನೇ ಕ್ಲಾಸು? 4th ಸ್ಟ್ಯಾಂಡರ್ಡ್. 4th ಸ್ಟ್ಯಾಂಡರ್ಡ್. ಓಕೆ. ಇದು ಸ್ವಲ್ಪ ಇದಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಹಾಕಿ. ಕಲ್ಲುಪ್ಪ ಯೂಸ್ ಮಾಡೋದು? ಸ್ವಲ್ಪ ನನಗೆ ಮೆಜರ್ಮೆಂಟ್ ಕಲ್ಲುಪ್ಪಲ್ಲಿ ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ಸಾಕು. ಈ ಮಟನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾ? ಫ್ರೈ ಆದ್ಮೇಲೆ ಇದನ್ನ ಕ್ಲೋಸ್ ಮಾಡಿ ಕೂಗಿಸ್ಕೊಳ್ಬೇಕು. ಇದನ್ನ ಫಸ್ಟ್ ಆಮೇಲೆ ಸಾರು ಮಾಡ್ತೀರಾ? ಆಮೇಲೆ ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಅಷ್ಟರಲ್ಲಿ. ಓಕೆ. ಮುಚ್ಚೋಣ? ಮುಚ್ಚಿಬಿಡಿ. ನೀರೇನು ಹಾಕೋದು ಬೇಡವಾ? ಏನು ಬೇಡ, ಕೂಗ್ಸೋಣ ಹಾಗೆ. ಎಷ್ಟು ವಿಷಲ್ ಬರಬೇಕು? 1-2 ವಿಷಲ್ ಆದ್ರೆ ಸಾಕು. ಅಷ್ಟೊಳಗೆ ಖಾರ ರುಬ್ಬೋಣ? ಖಾರ ರುಬ್ಕೊಂಡ್ಬಿಡಿ. ಓಕೆ. ಮಿಕ್ಸಿ ಜಾರ್ಗೆ ಎಸ್ ಮೇಡಮ್. ಫಸ್ಟ್ ಈರುಳ್ಳಿ ಹಾಕ್ತೀನಿ. ಇದರಲ್ಲಿ ಮುಕ್ಕಾಲು ಈರುಳ್ಳಿ ಇದೆ ಅಷ್ಟೇ. ಸ್ವಲ್ಪ ಶುಂಠಿ. ಎಸ್ ಮೇಡಮ್. ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು ಇಷ್ಟು ಖಾರ ರುಬ್ಕೋಬೇಕಾ ಫಸ್ಟ್? ಹಾ. ಏನ್ ಮಾಡಿ ಕಳಿಸ್ತೀರಾ ಯಜಮಾನರಿಗೆ ಬ್ರೇಕ್ಫಾಸ್ಟ್? ಬೆಳಿಗ್ಗೆ ಕ್ಯಾಂಪಸ್ ಅಲ್ಲಿ ಇರೋದ್ರಿಂದ ಊಟಕ್ಕೆ ಬರ್ಬೋದಲ್ಲ ಮಧ್ಯಾಹ್ನ ಮನೆಗೆ? ಬರ್ತಾರೆ, ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಅವರು. ಅಲ್ವಾ? ಅಲ್ಲೇ ಒಳಗೆ ಇರೋದ್ರಿಂದ ಒಳಗಡೆನೇ ಇದೆ. ಕೆಲಸನೂ ಅಲ್ಲೇ, ಮನೆನೂ ಅಲ್ಲೇ. ಮನೆನೂ ಅಲ್ಲೇ. ಹೌದು. ವೆರಿ ಗುಡ್. ಇದಕ್ಕೊಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ. ಓಕೆ. ಇದಕ್ಕೆ 1 ಸ್ಪೂನ್ ಹಾಕ್ತೀನಿ ಸಾಕು. ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಇಷ್ಟನೋ ಅಷ್ಟು. ಓಕೆ. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಓಕೆ. ಈಗ ಇಷ್ಟನ್ನ ಮಿಕ್ಸಿ ಮಾಡ್ಕೊತೀನಿ. ಮಾಡಿ. ಮಂಡ್ಯ ಶೈಲಿಯ ಮಾಂಸದ ಸಾರ ಇದಕ್ಕೆ ಹೆಸರು. ಹಾ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಬೇಕು. 2 ವಿಷಲ್ ಆಯ್ತು, ಇನ್ನೊಂದು ವಿಷಲ್ ಬೇಕಾ? ಇನ್ನೊಂದು ಬೇಕು, ಸ್ವಲ್ಪ ಬೇಯಬೇಕಲ್ಲ ಮಟನ್. ಓಕೆ. ಏಲಕ್ಕಿ. ಮೋಸ್ಟ್ಲಿ ನಿಮ್ಮಲ್ಲೂ ಇಷ್ಟೇ ಕುಕ್ಕರ್ ಇರ್ಬೋದಲ್ಲ, ಸಣ್ಣ ಕುಕ್ಕರ್? ಅಷ್ಟೇ ಇರೋದೇ 3. ನಮ್ಮ ಮನೆಯಲ್ಲೂ ಎಂಡೂರಾನೇ ಇರೋದು, ಅದೇ ಇರೋದು. ಅದೇ 2 ತಗೊಂಡ್ರೆ 1 ಫ್ರೀ. ಮಗಳು ಸಾಕು ಇಷ್ಟೇನೆ. ಸೊ ಇದಕ್ಕೆ ಸಾಕು ಹಾಫ್ ಮಾಡಿ. ಇದು ಏಲಕ್ಕಿ, ಏಲಕ್ಕಿ, ಚಕ್ಕೆ, ಲವಂಗ, ಏಲಕ್ಕಿ. ಇವಾಗ ಅರ್ಧ ರುಬ್ಬಿದ ಮೇಲೆ ಹಾಕೊಳ್ತಾ ಇದೀರಾ? ಸ್ವಲ್ಪ ಇದೆಲ್ಲ ಕೆಳಗೆ ಹೋಗ್ಲಿ ಅಂದ್ಬಿಟ್ಟು. ಓಕೆ. ಇದನ್ನ ಚೆನ್ನಾಗಿ ರುಬ್ಕೊಳ್ತೀವಿ. ಆಯ್ತಾ ರುಬ್ಬಿದ್ದು? ಇದು ರುಬ್ಬಿದಾಯ್ತು. ಸಾಕೊಂಬಿಡಿ ಅದನ್ನ. ಇದಕ್ಕೆ ಕೆಂಪು ಮಸಾಲೆ ಅಂತ ಹೇಳ್ತಾರೆ. ಓಹೋ. ಅದಕ್ಕೆ ಇದನ್ನ ತೆಗೆದು ಇದಕ್ಕೆ ಹಾಕ್ತೀನಿ. ಇವಾಗ ಇನ್ನೊಂದು ಮಸಾಲೆ ಬೇರೆ ಮಾಡ್ಬೇಕಾ? ಬಿಳಿ ಮಸಾಲೆ? ಕಾಯಿ ಮಸಾಲೆ ಮಾಡ್ಕೋಬೇಕು. ಕಾಯಿ ಮಸಾಲೆ ಅದೇ ಸ್ಪೆಷಾಲಿಟಿ ಇದು. ಫಸ್ಟ್ ನಾವು ಇದೇನ್ ಮಾಡ್ಕೊಳ್ತೀವಿ, ಹೌದು, ಇದನ್ನ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕುದಿಸ್ಬಿಟ್ಟು ಓಕೆ, ಆಮೇಲೆ ನಾವು ಕಾಯಿ ಮಸಾಲೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಎಸ್ಪೆಷಲಿ ಬೆಳ್ಳುಳ್ಳಿ ಮತ್ತೆ ಇದು ಏನ್ ಮಾಡ್ತೀರಾ ಮಾಡಿ, ಮಂಡ್ಯದವ್ರಿಗೆ ಗೊತ್ತಾಗುತ್ತೆ ಇವಾಗ. ಓಕೆ, ನಂತರ ಈಗ ಇದಕ್ಕೇನೆ ಹೇಳಿ. ಫಸ್ಟ್ ಟೊಮೆಟೊ, ಒಂದು ಟೊಮೆಟೊ, ಓಕೆ, ಒಂದು ಟೊಮೆಟೊ, ಚೂರು ಹುರುಗಡ್ಲೆ, ಓಕೆ, ಆಮೇಲೆ ಇದು ಬೆಳ್ಳುಳ್ಳಿ, ಆಮೇಲೆ ಗಸಗಸೆ, ತೆಂಗಿನಕಾಯಿ,
ಕಾಯಿ ಗಸಗಸೆ ಎಲ್ಲ ರುಬ್ಕೊಳ್ತಾ ಇದೀವಿ ಈಗ. ಇದಕ್ಕೆ ಒಂದೆರಡು ಕಾಳು ಮೆಣಸು ಹಾಕ್ಬೇಕು. ತಿರ್ಗಾ ಕುಕ್ಕರ್ ಕೂಗಿಸ್ತೀವಾ ಅಥವಾ ಅದೇ ಕುಕ್ಕರ್ಲೆ ಮಾಡ್ಬೋದಾ? ಅದೇ ಕುಕ್ಕರಲ್ಲಿ ಮಾಡ್ಬೇಕು. ಓಕೆ. ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊ. ಅವಾಗ 2 ಮಸಾಲ ಆದಂಗೆ ಆಗುತ್ತಲ್ಲ? ಹೌದು. ಇದು ಕೆಂಪು ಮಸಾಲೆ, ಇದು ಕಾಯಿ ಮಸಾಲೆ. ಈ ಬೆಳ್ಳುಳ್ಳಿ ಮತ್ತೆ ಇದು ಪೆಪ್ಪರ್ ಹಾಕ್ತಿರಲ್ಲ, ಅದ್ರದ್ದೇ ಲಾಸ್ಟಲ್ಲಿ ಟೇಸ್ಟ್ ಜಾಸ್ತಿ ಚೆನ್ನಾಗಿದೆ. ಓಪನ್ ಮಾಡೋಣ. ಓಕೆ, ಮಟನ್ ಬೆಂದಿದೆ ಹೆಚ್ಚು ಕಡಿಮೆ, ಇನ್ನೂ ಸ್ವಲ್ಪ ಬೇಯಬೇಕಾ? ಹೆಚ್ಚು ಕಡಿಮೆ ಬೆಂದಿದೆ. ಇವಾಗ ಇದನ್ನ ಹಾಕಿ ಎಸ್ ಮೇಡಮ್. ಇದು ಒಂದು ಮಸಾಲ, ಇದು ಕೆಂಪು ಮಸಾಲ. ಕೆಂಪು ಮಸಾಲ, ಮಸಾಲ. ಓಕೆ, ಆಮೇಲೆ ಅಷ್ಟೇ. ಇದು ಸ್ವಲ್ಪ ಬಾಯ್ಲ್ ಆಗಬೇಕಲ್ಲ, ಒಂದು ರೌಂಡ್ ಕುದ್ದಾದ್ಮೇಲೆ ಕಾಯಿ ಮಸಾಲ ಹಾಕಿದ್ರೆ ಸಾರು. ಫಿನಿಶ್. ಸಾರು ರೆಡಿನಾ? ಸಖತ್ ಈಸಿ ಅಲ್ಲ ಮಂಡ್ಯ? ಹೌದು. ಇದು ಯಜಮಾನ್ರೆ ಇದೇ ತರ ಮಾಡ್ಬೇಕಾ ಇಷ್ಟ ಅವ್ರಿಗೆ? ಅವ್ರಿಗೆ ಇದೇ ಇಷ್ಟ. ಫಸ್ಟ್ ನಾನು ನಮ್ಮ ತಾಯಿ ಮಾಡೋ ತರ ಮಾಡ್ತಾ ಇದ್ದೆ. ನಾವೆಲ್ಲ ಮಾಡ್ಬೇಡ, ನಮ್ಮ ಮಂಡ್ಯದವ್ರ ತರ ಮಾಡು ಅಂದ್ರ ಅವರು. ಅದಕ್ಕೆ ಅವರು ಇಲ್ಲ, ನಮ್ಮ ತಾಯಿನ ಕೇಳ್ಬಿಟ್ಟು ಮಾಡು, ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರು ಮಾಡೋದು ಸ್ವಲ್ಪ ಮಾಡಿದ್ರು, ಅಂದ್ರೆ ಕಮ್ಮಿ ಐಟಮ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಇರ್ಬೋದು. ಅದು ಅವ್ರ ತಾಯಿದು ಕೈ ಗುಣ, ಅದು ಅಡ್ಜಸ್ಟ್ ಆಗ್ಬಿಟ್ಟಿರ್ತಲ್ಲ, ಹೊಸದು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ. ಕಷ್ಟನೇ, ಅದೇನು ನಿಜ. ಒಂದ್ ಕುದಿ ಬಂತಲ್ಲ ಇವಾಗ, ಇದು ಎಷ್ಟು ನೀರ್ ಹಾಕ್ಬೇಕು ಕಟ್ಬಿಟ್ಟು? ಹೌದು, ಇದನ್ನು ಇದು ಹಾಕಿದ್ಮೇಲೆ ಸ್ವಲ್ಪ ನೀರ್ ಹಾಕ್ಬೇಕು. ಓಕೆ, ಅದೇ ಹೇಳಿದ್ದು. ಹಾಕ್ಬಿಡ್ಲಾ? ಹಾಕಿ. ಕಾಯಿ ಗಸಗಸೆ ಏನ್ ಹಾಕ್ತಾ ಇದೀವಿ ಈಗ? ಕಾಯಿ ಗಸಗಸೆ ಉರ್ಗಡ್ಲೆ ರುಬ್ಕೊಂಡಿರೋದು. ಓಕೆ, ಇಷ್ಟೆಲ್ಲ ನೀವು ಮಲ್ಲು ಮಾಡ್ಕೊಳ್ಳೋದು ಇಷ್ಟ ಅನ್ಸುತ್ತಾರ ನೀವು? ಮಾಡಿದ್ರೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ರಾತ್ರಿಗೆಲ್ಲ ಆಗೋಯ್ತು. ಬಟ್ ದಿನ ಮನೆಗೆ ಬಂದೇ ಬರ್ತಾರಲ್ಲ ಊಟಕ್ಕೆ ಅವರು? ದಿನ ಊಟಕ್ಕೆ ಬರ್ತಾರೆ ಮಧ್ಯಾಹ್ನ. ಕ್ಯಾಂಪಸ್ ಎಲ್ಲ ಇರೋದ್ರಿಂದ. ಹೌದು, ಬನ್ನಿ ಒಂದ್ಸತಿ ಕ್ಯಾಂಪಸ್ಗೆ. ಬರ್ತೀನಿ ಮೇಡಮ್. ತುಂಬಾ ಚೆನ್ನಾಗಿದೆ, ಬರೋರೆಲ್ಲ ಹೇಳ್ತಾರೆ ಚೆನ್ನಾಗಿದೆ ಅಂತ. ಹೌದಾ? ಇರೋರ್ಗೆ ಬೋರ್ ಆಗ್ಬಿಡುತ್ತೆ, ಅದೇ ಪ್ರಾಬ್ಲಮ್. ನಮ್ಮ ತಂದೆ ತಾಯಿ ಎಲ್ಲ ಬಂದಾಗೆಲ್ಲ ತುಂಬಾ ಇಷ್ಟಪಡ್ತಾರೆ ಇರಕ್ಕೆ. ಬಿಕಾಸ್ ಆಚೆ ಎಲ್ಲ ತುಂಬಾ ಪೊಲ್ಯೂಷನ್ ಜಾಸ್ತಿ. ಸರ್ಕಲ್ ಮಾರಮ್ಮ ಕಡೆ ಎಂಟ್ರೆನ್ಸ್? ಸುಮಾರು ಕಡೆ ಎಂಟ್ರೆನ್ಸ್ ಇದೆ. ಸರ್ಕಲ್ ಮಾರಮ್ಮ ಇದೆ, ಮತ್ತೆ ಮೇಕಲ್ ಸರ್ಕಲ್ ರೋಡ್ ಅಲ್ಲಿ ಒಂದಿದೆ. ನೀರಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಡ್ತೀನಿ. ಆ ಕಡೆ ಒಂದಿದೆಯಲ್ಲ ಏನು, ರೈಟ್ ಹ್ಯಾಂಡ್ ಸೈಡ್ಗೆ? ಆ ಕಡೆ ಇದು ಬೆಲ್ ಸರ್ಕಲ್ ಹತ್ರನೂ ಒಂದು ಗೇಟ್ ಇದೆ. ಹೌದೇನೋ? ಓಕೆ. ಏನಿಲ್ಲ ಅಂದ್ರೆ ಒಂದು 7-8 ಗೇಟ್ ಇದಾವೆ. ಹೌದಾ? ನಿಮ್ಗೆ ಯಾವ ಗೇಟ್ ಹತ್ರ? ನಮ್ಗೆ ಬೆಲ್ ಸರ್ಕಲ್ ಗೇಟ್ ಹತ್ರ. ಓ, ಆ ಕಡೆ ಗೇಟ್ ಹತ್ರ. ಬೆಲ್ ರೋಡ್ ಅಂತಾರಲ್ಲ, MS ರಾಮಯ್ಯ ಹಾಸ್ಪಿಟಲ್ ಇದೆ. ಹೌದು, ಅಲ್ಲಿಗೂ ಬರ್ತದೆ ಹಿಂದ್ಗಡೆ. ಓಕೆ, ಇವಾಗ ಒಂದು 2 ವಿಷಲ್ ಕೂಗಿಸ್ಕೊಳ್ಳಲ್ಲ? 2 ವಿಷಲ್ ಕೂಗಿದ್ರೆ ಮಂಡ್ಯ ಶೈಲಿಯ ಗಣೇಶ್ ಅವರ ಅಮ್ಮನ ಶೈಲಿಯ ಮಾಂಸ ಸಾರು ರೆಡಿ ಆಗುತ್ತೆ. ಹೌದು. ಓಕೆ, ರೆಡಿ ಆಯ್ತಾ? ಜನಕ್ಕೆ ಸಾಕು. ಬರೀ ಸಾರೆ ಹಾಕ್ಬಿಟ್ರೆ ಏನೋ ಗೀ ರೈಸ್ ತಂದಿದ್ದೀರಾ ಮನೆಯಿಂದ? ಗೀ ರೈಸ್ ಮಾಡ್ಕೊಂಡು ಬಂದಿದ್ವಿ. ಓಕೆ, ಮುರಳಿ ಅವರೇ, ನಿಮಗೋಸ್ಕರ ಮಂಡ್ಯ ಶೈಲಿಯ ಮಟನ್ ಸಾರೆ. ಮಂಡ್ಯ ಶೈಲಿಯ ಅಂದ್ರೆ ಮಂಡ್ಯ ಶೈಲಿ ಅಂತ ಸುಳ್ಳು ಹೇಳ್ತಾರೆ ಇವರು. ನಮ್ಮ ಯಜಮಾನರು ಮನೆಯ ಶೈಲಿಯ ಅಂದ್ರೆ ನಮ್ಮ ಅತ್ತೆ ಶೈಲಿಯ ಮಂಡ್ಯ ಶೈಲಿಯ ಒಂದು ಒಳ್ಳೆ ಮಾಂಸದ ಸಾರನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಸಂಧ್ಯಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮಂಡ್ಯ ಸ್ಟೈಲ್ ಇನ್ ಮಾಡ್ಕೊಂಡು ತಿನ್ಕೊಳ್ಳಿ. ಮಂಡ್ಯ ಸ್ಟೈಲ್ ಮಟನ್ ಸಾರು ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ ತುಪ್ಪ ಹಾಕಿ ಅದು ಕಾದ ಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕಿ ಹುರಿದು ಮಟನ್ ಹಾಕಿ ಬಾಡಿಸಿ. ಇದಕ್ಕೆ ಕಲ್ಲುಪ್ಪು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಮಿಕ್ಸಿ ಜಾರ್ಗೆ ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ನೀರು ಹಾಕಿ ರುಬ್ಬಿ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿ ಕೆಂಪು ಮಸಾಲೆ ತಯಾರಿಸಿಕೊಳ್ಳಿ. ನಂತರ ಟೊಮ್ಯಾಟೊ, ಹುರಿಗಡಲೆ, ಬೆಳ್ಳುಳ್ಳಿ, ಗಸಗಸೆ, ತೆಂಗಿನಕಾಯಿ ತುರಿ, ಕಾಳು ಮೆಣಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಬೆಂದ ಮಟನ್ಗೆ ತಯಾರಿಸಿಕೊಂಡ ಕೆಂಪು ಮಸಾಲ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಕುದಿಸಿ ರುಬ್ಬಿಕೊಂಡ ಕಾಯಿ ಮಸಾಲ, ನೀರು ಹಾಕಿ ಮತ್ತೆ 2 ವಿಷಲ್ ಕೂಗಿಸಿ. ಈಗ ಮಂಡ್ಯ ಸ್ಟೈಲ್ ಮಟನ್ ಸಾರು ಸವಿಯಲು ಸಿದ್ಧ. ಓಕೆ, ಸಂಧ್ಯಾ ಅವರ ಟೇಸ್ಟ್ ಮಾಡೋದಾ? ಮಾಡಿ. ನಿಮ್ಮ ಅತ್ತೆ ಶಾರದಮ್ಮವರ? ಹೌದ್ರಿ, ಶಾರದಮ್ಮವರ ಶೈಲಿಯ ಮಾಂಸದ ಸಾರು
ಟೇಸ್ಟ್ ಮಾಡ್ಬೋದು ಅಂತೀರಾ? ಮಾಡಿ. ಈ ರೈಸ್ ಮನೇದಾ? ಮನೆಯಲ್ಲೇ ಮಾಡಿ. ಅದು ನಮ್ಮ ತಾಯಿ ಹೇಳ್ಕೊಟ್ಟಿದ್ದು. ತಾಯಿ ಅತ್ತೆ ಎರಡು ಮಿಕ್ಸಿಂಗಾ? ಹೌದು. ಮಿಕ್ಸ್ ಅಂಡ್ ಮ್ಯಾಚ್. ನನ್ನ ಮಗಳು ಬರ್ಬೇಕು ಅಂತಿದ್ಲು, ಅವಳು ಮಿಸ್ ಮಾಡ್ಕೊಂಡ್ಬಿಟ್ಲು. ಅವಳಿಗೊಂದು ಹಾಯ್ ಹೇಳ್ಬಿಡಿ, ನೆಕ್ಸ್ಟ್ ಟೈಮ್ ಬಾ ಅಂತ ಹೇಳ್ಬಿಡಿ. ಏನ್ ಮಗಳ ಹೆಸರು? ಪ್ರಗತಿ. ಪ್ರಗತಿ ಅಲ್ಲ? ಪ್ರಗತಿ ನೆಕ್ಸ್ಟ್ ಟೈಮ್ ಕರ್ಕೊಂಬನ್ನಿ. ಗಣೇಶ್ ಅವ್ರು ಕಳಿಸ್ಕೊಡಿ. ಆಯ್ತು. ಗೊತ್ತಾಗುತ್ತೆ ಮಂಡ್ಯ ಶೈಲಿ ಇದೆ. ಮುದ್ದೆ ಮಾಡ್ತೀರಾ? ಮಾಡ್ತೀನಿ, ಎವ್ರಿ ಡೇ ಮಾಡ್ತೀನಿ ಮುದ್ದೆ. ಯಜಮಾನ್ರಿಗೆ ಬೇಕೇನೋ, ಅದಕ್ಕೆ ಕೇಳಿದೆ ಮಂಡ್ಯದವ್ರಿಗೆ. ಅವ್ರು ಹೇಳಿದ್ರು ಮುದ್ದೆನೂ ಮಾಡ್ಕೊಂಡು ಹೋಗು ಅಂತ. ಕೇಳಬಾರ್ದಾ? ತಣ್ಣಗಾಗ್ಬಿಡುತ್ತಲ್ಲ. ಮಟನ್ ಬಂದಿದೆ, ನೋ ಟೆನ್ಷನ್. ಹಳೇ ಸಾರಂತಿದ್ರು ಗೊತ್ತಾ, ಎಲ್ಲ ಬೇರೆ ಬೇರೆ ಹಾಕಿ ಮಾಡ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ನಮ್ಮ ಗಣೇಶ್ ಅವರು ಅಮ್ಮ ಶಾರದಮ್ಮನವರು ಹೇಳ್ಕೊಟ್ಟಿರುವಂತ ಮಂಡ್ಯ ಶೈಲಿಯ ಒಂದು ಸಾರನ್ನ ಸಂಧ್ಯಾ ಅವರು ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸಂಧ್ಯಾ ಅವರೇ. ನಿಮ್ಗೆ ಅದ್ಭುತವಾಗಿರುವಂತ ಒಂದು ಬಹುಮಾನ ಕೊಡಬೇಕು. ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಒಂದು ಗಿಫ್ಟ್ ವೋಚರು. ಗಣೇಶ್ ಅವ್ರನ್ನ ಕರ್ಕೊಂಡೋಗಿ ಮಣಿಪಾಲ್ ಸೆಂಟರ್ಗೆ ಏನ್ ಬೇಕಾದ್ರೆ ತಗೊಂಬನ್ನಿ. ಒಂದು ಬೆಳ್ಳಿಯ ಲಕ್ಷ್ಮಿಯನ್ನು ಕೊಡ್ತಾ ಇದ್ದಾರೆ ನಿಮ್ಮ ಮನೆಗೆ. ಇದಲ್ಲದೆ ಯೂನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ, ಮಗಳು ಕೊಡಿ. ಬೇಲ್ ಬಾರನ್ ಕೊಡ್ತಾ ಇದ್ದಾರೆ ಮಯ್ಯಾಸ್ ಅವರು. ಬೇಲ್ ಪುರಿ ತಿನ್ಬೇಕು ಅಂದಾಗ ಯಜಮಾನ್ರು ಬೇಜಾರಾದಾಗ ಅವ್ರಿಗೊಂದು 2-3 ಜೋಬಲ್ ಹಾಕಿ ಕಳಿಸ್ಬೋದು ಬೇಲ್ ಬಾರನ್ನ. ನಾನ್ ವೆಜ್ ರೆಸಿಪಿ ಕೊಡ್ಲಾ? ಕೊಡಿ. ಒಗಂಡಬಿಯ ಪಾರ್ಟ್ 2. 50 ದಿನಗಳಲ್ಲಿ 50,000 ಕಾಪಿಗಳು ಸೇಲದಂತ ಏಕೈಕ ರೆಸಿಪಿ ಪುಸ್ತಕ ನಮ್ಮ ಒಗಂಡಬಿ ರೆಸಿಪಿ ಪುಸ್ತಕಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಪಬ್ಲಿಕೇಶನ್ ಅವರ ಆಕರ್ಷಕ ಬಹುಮಾನ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸಂಜಯ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಪಟಾಪಟಂತ ಮಾಡಬೇಕು, ಮಾಡೋದು ಚೆನ್ನಾಗಿರ್ಬೇಕು, ತಿನ್ನೋದು ಆರೋಗ್ಯಕರವಾಗಿರ್ಬೇಕು. ಮುರಳಿಯವರೇ, ಇದು ತಿನ್ ನೋಡಿ ಒಂದ್ಸರಿ ಅಂತ ಇದ್ದಾರೆ ನಮ್ಮ ಪ್ರಕಾಶ್ ರಾವ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರಕಾಶ್ ರಾವ್ ಬನ್ರಿ ಇಲ್ಲಿ. ನಮಸ್ಕಾರ ಪ್ರಕಾಶ್. ಏನ್ ಸಮಾಚಾರ? ಏನ್ ಮಾಡ್ತಾ ಇದ್ರಿ? ಏನ್ ಚಿಕನ್ ಮಟನ್ ಎಲ್ಲ ತಂದ್ಬಿಟ್ಟಿದ್ರ? ಏನಿದು? ಚಿಕನ್ ಸರ್, ಕುಂದಾಪುರ ಚಿಕನ್ ಮಾಡ್ತೀವಿ. ಕುಂದಾಪುರ ಚಿಕನ್ ಬಂದ್ಬಿಟ್ರ ನೀವು? ಸ್ನಾಕ್ಸ್ ಸ್ವೀಟ್ಸ್ ಏನು ಮಾಡ್ತಾ ಇಲ್ವಾ? ಸ್ನಾಕ್ಸ್ ತರ ಡ್ರೈ ಬರುತ್ತೆ, ಇದು ಚೆನ್ನಾಗಿರುತ್ತೆ. ಗ್ರೇವಿ ತರ ಇಲ್ಲ, ಡ್ರೈ ತರ ಚಿಕನ್. ಇದು ಹೌದು, ಕುಂದಾಪುರ ಚಿಕನ್ ಮಾಡ್ತಾ ಇದ್ದೀರಾ? ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಕುಂದಾಪುರ ಚಿಕನ್ ಡ್ರೈ. ಬೇಕಾಗುವ ಸಾಮಗ್ರಿಗಳು: ಚಿಕನ್, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ರೆಡ್ ಚಿಲ್ಲಿ ಸಾಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೆಂಗಿನಕಾಯಿ ಹಾಲು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಾಸಿವೆ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಉಪ್ಪು, ಎಣ್ಣೆ. ಇಷ್ಟೇ ಸಾಕಾ? ಸಾಕು. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಕಡಾಯಿ ಕೊಟ್ಬಿಡಿ ಸರ್. ಒಂದೇ ಕಡೆಯಲ್ಲಿ ಎಲ್ಲ ಆಗ್ಬಿಡುತ್ತಲ್ಲ? ಎಲ್ಲ ಆಗ್ಬಿಡುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಬಿಸಿ ಆಗ್ರಿ. ಡ್ರೈ ಅಲ್ಲ ಕುಂದಾಪುರ ಚಿಕನ್ ಇದು? ಹೌದು ಸರ್. ಅಲ್ಲ ರೀ ಪ್ರಕಾಶ್ ರಾವ್, ನೀವೇನೋ ಒಳ್ಳೊಳ್ಳೆ ಸ್ನಾಕ್ಸ್ ಮಾಡ್ತೀರಾ, ವಡೆ ಬೋಂಡಾ ಎಲ್ಲ ತೋರಿಸ್ತೀರಾ, ಪಾನಿಪುರಿ ತೋರಿಸ್ತೀರಾ ಅಂದ್ರೆ ಚಿಕನ್ ಮಟನ್ ಬಂದ್ಬಿಟ್ರಲ್ರಿ? ಎಲ್ಲ ಮಾಡ್ತೀನಿ ಸರ್ ನಾನು. 5 ಸ್ಟಾರ್ ಕಲ್ತಿದ್ದು ಎಲ್ಲ ಮಾಡ್ತೀನಿ. ನಾನ್ ವೆಜ್ 5 ಸ್ಟಾರ್ ಹೋಟೆಲ್ ಎಲ್ಲ ಮಾಡ್ಬೇಕು, ಎಲ್ಲ ಮಾಡ್ಬೇಕು, ಎಲ್ಲ ಕಲ್ತಿರ್ಬೇಕು. ಓಕೆ. ವೆಜ್, ನಾನ್ ವೆಜ್, ಸ್ನಾಕ್ಸ್, ಚಾಟ್ಸ್, ಏನ್ ಬೇಕಾ ಮಾಡ್ಕೊಡ್ತೀನಿ. ಅದೆಲ್ಲ ಓಕೆ, ಬಟ್ ನಾನ್ ವೆಜ್ ಯಾಕೆ? ನಾನ್ ಇದ್ರ ಮಾಡ್ಬೇಕಲ್ಲ ಸರ್, ಅದನ್ನು ಕಲ್ತಿದ್ದೀನಿ ನಾನು. ಅದಕ್ಕೋಸ್ಕರ ಅದು ಬರುತ್ತೆ ಸರ್. ನಮ್ ಕೈ ರುಚಿ ಒಂದ್ಸರಿ ತಿನ್ ನೋಡಿ ಸರ್ ಅಂತ ಇದಾರೆ ಪ್ರಕಾಶ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಕುಂದಾಪುರದ ಚಿಕನ್ ಅನ್ನ ಮಾಡಿ ನಮಗ್ ತೋರಿಸ್ತಾ ಇದ್ದಾರೆ. ಎಣ್ಣೆ ಕಾದಿದೆ. ಮಿಸ್ಟರ್ ಪ್ರಕಾಶ್ ರಾವ್, ಕುಂದಾಪುರ ಚಿಕನ್ ಮಾಡ್ತಾ ಇದೀರಾ? ಮಾಡ್ಕೊಳ್ಳಿ. ಕುಂದಾಪುರದಲ್ಲಿರೋ ಜನ ನೋಡ್ತಾ ಇರ್ತಾರೆ, ಅದೇ ತರಾನೇ ಇರ್ಬೇಕು. ಮಂಗಳೂರೆಲ್ಲ ನೋಡ್ತಾ ಇರ್ತಾರೆ. ಮೊನ್ನೆ ಮಂಗಳೂರಿಗೆ ಹೋಗಿದ್ದೆ, ಸಿಕ್ಕಾಪಟ್ಟೆ ಜನ ಪ್ರೋಗ್ರಾಮ್ ನೋಡ್ತಾರೆ. ಈರುಳ್ಳಿ ಹಾಕ್ತಿದ್ದೆ. ಹಾಗೆ ಸರ್. ಏನ್ ಸ್ವಲ್ಪ ಗ್ರೇವಿ ತರ ಇರ್ತಾರೆ, ನಾವು ಸ್ವಲ್ಪ ಡ್ರೈ ಮಾಡ್ಬೇಕ್ರಿ. ಗ್ರೇವಿ ಇರಬಾರ್ದು. ನಾವೆಲ್ಲ ಗ್ರೇವಿ ತರಾನೇ ತೋರ್ಸಂಗಿಲ್ಲ ನೀವು. ಹೌದು ಸರ್. ನೀವೇನಿದ್ರು ಕರಿಬೇ ಆಗ್ಬಿಡ್ತೀನಿ ನಿಮಗೆ. ಗ್ರೀನ್ ಚಿಲ್ಲಿ ಆಗ್ಬಿಡಿ. ಕುಂದಾಪುರ ಅಷ್ಟೇ ಅಂದ್ರೆ ಸ್ವಲ್ಪ ಕೆಂಪು ಇರುತ್ತೆ. ಹೌದು ಹೌದು. ಯಾವ್ದಾದ್ರು ಗ್ರೀನ್ ಚಿಲ್ಲಿ, ಕೋಕೋನಟ್. ಹೌದು ಹೌದು. ಕುಂದಾಪುರ ಚಿಕನ್ ಮಾಡ್ಬಿಟ್ರಿ ಇವತ್ತು ನೀವು ಅಂದ್ರೆ. ಡ್ರೈ ತಾನೇ ಇದು? ಡ್ರೈ ಪಕ್ಕ ಡ್ರೈ ಇರುತ್ತಲ್ವಾ? ಡ್ರೈ. ಓಕೆ, ಚೆನ್ನಾಗಿ ಫ್ರೈ ಆಗಿದೆ. ಕುಡಿಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಿ ಸ್ವಲ್ಪ ಇದಕ್ಕಾ? ಹೌದು. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಮೇಲೆ ಟೊಮೆಟೊ ಹಾಕ್ತೀನಿ. ಹಂಗೆ
ಓಕೆ ಹಾಕಿ. ಓಕೆ ಆಮೇಲೆ 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 ಈಗ ರೆಡ್ ಚಿಲ್ಲಿ ಸಾಸ್ ಹಾಕ್ತೀನಿ ಅದರಲ್ಲಿ. ಓಕೆ ಕಲರ್ ಬರಲಿ ಅಂತ. ಓಕೆ ನೋಡ ಕೆಂಪು ಇರಬೇಕಿದು ಅಲ್ಲ? ಹೌದು. ಈ ರೆಡ್ ಚಿಲ್ಲಿ ಚಾಸ್ ಹಾಕಲ್ರಿ ಅವರು ಮಿಸ್ಟರ್ ಪ್ರಕಾಶ್ ರಾವ್. ಚಿಲ್ಲಿನ ಹಾಕ್ತಾರೆ ನಾವು ಅದೇ ಚಿಲ್ಲಿ ನೆನ್ಸ್ಬಿಟ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ತಾರೆ ಅವರು. ಅದೇನ ಸಹ ಇದು ಹೆಂಗ್ ಒಂದೇ ಆಗ್ಬಿಡುತ್ತೆ. ಅಲ್ಲ ಚಿಲ್ಲಿನೇ ಪೇಸ್ಟ್ ಮಾಡ್ಕೊಂಡಿದ್ದು. ಹೌದಾ? ಹೌದು ರೆಡ್ ಚಿಲ್ಲಿನೇ ಪೇಸ್ಟ್ ಮಾಡಿ ರೆಡ್ ಚಿಲ್ಲಿ ಸಾಸ್ ಅಂತೀನಿ. ಓಕೆ ಅದು ರೆಡಿ ಇಲ್ಲ, ಚಿಲ್ಲಿನೇ ನಾವು ಪೇಸ್ಟ್ ಮಾಡ್ಕೋಬೇಕು. ಒಣ ಮೆಣಸಿನ್ಕಾಯಿನ ಬೇಯಿಸ್ಬಿಟ್ಟೆ ಹೌದು ಪೇಸ್ಟ್ ಅವಾಗ ಮಾಡ್ಕೋಬೇಕು. ಕಲರ್ ಹೆಂಗ್ ಬರುತ್ತೆ ಗೊತ್ತಾ ನಿಮ್ಗೆ? 2 ದಿನ ಕೈ ತೊಳಿಬೇಕು ಸೊಪ್ಪಾಕಿ. ಹೌದು ಸರ್, ಬ್ಯಾಡಿಗೆ ಮೆಣಸಿನ ಅಂತಾರೆ ಸ್ವಲ್ಪ ಕಲರ್ ಬರುತ್ತೆ, ಕೆಲ ಮೆಣಸಿನ್ಕಾಯಿ ಈ ಥರ. ಹೌದೌದು ಎಸ್ ಎಸ್. ಚಿಕನ್ ಬೇಯಿಸ್ಕೊಳ್ಳೋದು ಇದ್ರೊಳಗೆ ಬೇಯ್ತಾ? ಇದೇ ಬೇಯುತ್ತೆ ಆಗ್ಬಿಡಲ್ಲ. ಎಷ್ಟು 1/4 kg ಚಿಕನ್ ಇದೆಯಾ? ಹೌದು 1/4 kg ಚಿಕನ್ ಇದೆ. ಆಯ್ತು ಚಿಕನ್ ಹಾಕ್ಬಿಟ್ಟು ನನಗೆ ಹಾಕಿ. ಸರಿ ಆಗುತ್ತೆ. 1/4 kg ಚಿಕನ್ ಇದೆಯಾ ಹಾಕಿ. ಪೂರ್ತಿ ಹಂಗೆ ಡ್ರೈ ಆಗ್ಬೇಕಿದೆ. ಬೋನ್ಲೆಸ್ ಏನ್ ಬೇಕಾದ್ರೆ ಹಾಕೋಬೋದಾ? ಹಾಕೋಬೋದು. ಮತ್ತೆ ಧನಿಯಾ ಪೌಡರ್ ಹಾಕ್ತೀನಿ ಹಂಗೆ. ಹಾಕಿ. ಧನಿಯಾ ಪೌಡ್ರು ಆಮೇಲೆ ಗರಂ ಮಸಾಲ. ಓಕೆ. ಜೀರಿಗೆ ಪೌಡರ್ ಸ್ವಲ್ಪ. ಓಕೆ. ರುಬ್ಬದೆಲ್ಲ ಏನಿಲ್ವಾ? ಕಥೆನೇ ಇಲ್ಲ ಇವಾಗೆಲ್ಲ ರುಬ್ಬೋದೆಲ್ಲ ಏನಿಲ್ಲ, ಹಂಗೆ ರೆಡಿನೇ ಈಗ. ಹಂಗೆ ರೆಡಿ ಮಾಡ್ತಾರೆ. ರೆಡಿ ಮಾಡ್ತಾ ಇರೋದು. ರುಬ್ಬದ ಕಾಲ ಹೋಯ್ತು ಈಗ. ಹಂಗಂತೀರಾ? ಓಕೆ ಸರ್. ರುಬ್ಬೇಕಾದ್ರೆ ಕೋಕೋನಟ್ ಪೇಸ್ಟ್ ಮಾಡ್ಕೋಬಹುದು ಕೊಬ್ಬರಿನೇ. ಓಕೆ. ನಾವು ಕೋಕೋನಟ್ ಮಿಲ್ಕ್ ಹಾಕ್ತೀನಿ. ಓಕೆ. ಒಳ್ಳೆ ಡ್ರೈ ಐಟಮ್ ಆಗುತ್ತಾ? ಆಗುತ್ತೆ. ಬಟ್ ಕೋಕೋನಟ್ ಆಯಿಲ್ ನೀವು ಮಿಲ್ಕ್ ಹಾಕಿದ ತಕ್ಷಣ ಅದು ನೀರಾಗ್ಬಿಡಲ್ವಾ? ಇಲ್ಲ ಚೆನ್ನಾಗಿ ಬೇಯ್ತಾ? ಆಗುತ್ತೆ ಸ್ವಲ್ಪ ಬೇಯ್ದು. ನೀರು ಹಾಕೋ ಬದಲು ನಾವು ಹಾಲಲ್ಲೇ ಕಾಯಿ ಹಾಲಲ್ಲೇ ಬೇಯಿಸ್ಬೋದು. ಅದು ಹಾಲಲ್ಲಿ ಬೇಯಿಸ್ತೀವಿ ಅದೇ. ಓಕೆ. ನಾವೆಲ್ಲೂ ನೀರೇ ಯೂಸ್ ಮಾಡಿಲ್ಲ ಈ ಚಿಕನ್ಗಲ್ವಾ? ಹೌದು ಇಲ್ಲ. ಓಕೆ. ಬೆಂದ ಬಿಡ್ಸ ಇದರಲ್ಲಿ ಬೆಂದೋಗ್ಬಿಡ್ತೀವಿ. ಏನು 10 ನಿಮಿಷ ಚಿಕನ್ ಬೆಂದಿದೆ. ಟೆಂಡರ್ ಚಿಕನ್ ಅಲ್ಲ ನಮ್ಮದು. ಹೌದು. ಓಕೆ. ಒಳ್ಳೆ ಅದ್ಭುತವಾಗಿ ಕಾಣ್ತಾ ಇದೆ. ಇನ್ನು ಬೇಕು ಕಲರ್ ಬೇಕಾ ನಾವು ಚಿಲ್ಲಿ ಪೌಡರ್ ಹಾಕೋಬಹುದು. ಇನ್ನು ಕಲರ್ ಬೇಕು ಅಂದ್ರೆ ಬೇಕಂದ್ರೆ ಕಲರ್ ಏನ್ ಬೇಡ ಬಿಡ್ರಿ, ತಿನ್ನಕ್ ಚೆನ್ನಾಗಿದ್ರೆ ಸಾಕು. ಪ್ರಕಾಶ್ ರಾವ್ ಅದೇ ಹಾಲು ಇವಾಗ ಹಾಕ್ತೀರಾ ಆಮೇಲೆ ಹಾಕ್ತೀರಾ? ಇವಾಗ ಹಾಕ್ಬಿಡ್ಬೇಕಲ್ಲ, ನಿಮ್ಗೆ ಕುದಿಯಕ್ ಆಗಲ್ಲ ಅದು. ಹೌದೌದು. ತೆಂಗಿನಕಾಯಿಯ ಹಾಲು, ನೀರಿನ ಪ್ರಯೋಗಗಳಿಲ್ಲ. ಹೌದಲ್ಲ? ಸಾಕಷ್ಟೇನೆ? ಸಾಕು ಬೆಂದ ಬಿಡ್ತಾ ಇದ್ರೆ ಆಗುತ್ತೆ. ಎಷ್ಟು ನಿಮಿಷ ಇದು ಬೇಯಬೇಕು? ಒಂದು 10 ನಿಮಿಷ ಬೇಯಲೇಬೇಕಿದು. 10 ನಿಮಿಷ ಮುಚ್ಬಿಡಲ್ವಾ? ಮುಚ್ಬಿಡಿ ಹಂಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಕುಂದಾಪುರ ಚಿಕನ್ ತಾನೇ ಇದೆ? ಹೌದು ಸರ್. ಕುಂದಾಪುರ ಚಿಕನ್ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೆ ಅದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ಲೂ ನೀರಿನ ಪ್ರಯೋಗ ಇಲ್ಲ. ತೆಂಗಿನಕಾಯಿ ಹಾಲನ್ನು ಹಾಕಿ ಚಿಕನ್ ಅನ್ನ ಬೇಯಿಸುವಂಥದ್ದು. ಇನ್ನ ಡ್ರೈ ಆಗಬೇಕಾ? ಇಷ್ಟೇನಾ? ಅಷ್ಟೇ ಆಯಿಲ್ ಇದೆ ಅಷ್ಟೇ, ಡ್ರೈ ಆಗಿದೆ. ಇನ್ನೇನು ಉಪ್ಪು ಹಾಕ್ಬಿಡ್ತೀನಿ ಹೇಳಿ. ಉಪ್ಪು ಹಾಕಿಲ್ವ? ಇನ್ನ ಹಾಕಿಲ್ಲ. ಉಪ್ಪು ಹಾಕ್ಲಿ ಪ್ರಕಾಶ್ ರಾವ್ ಕೊಂಡು. ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಹಂಗೆ. ಓಕೆ. ಹಾಕ್ರಿ. ಏನು ಕಲರ್ ಬರುತ್ತೆ ಕೆಂಪಾಗಿ. ನಾವು ರೆಡ್ ಚಿಲ್ಲಿ ಎಷ್ಟು ಜಾಸ್ತಿ ಆಗಿದ್ರೆ ಚೆನ್ನಾಗಿ ಕೆಂಪಾಗುತ್ತೆ. ಹಂಗಂತೀರಾ? ಹೌದು. ಬಿಸಿ ಇರ್ಬೇಕಾ? ಹೌದು. ಸರಿ ಸರ್. ಕುಂದಾಪುರ ಚಿಕನ್ನು ರುಬ್ಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ರೆಡಿಮೇಡ್ ಆಗಿ ತಂದು ಮಾಡ್ಕೋಬೋದು. ತುಂಬ ಸಖತ್ತಾಗಿರುತ್ತೆ. ಒಂದು ಒಳ್ಳೆ ಚಿಕನ್ ಅಷ್ಟೇ ಇದು. ತಿನ್ನಕ್ಕೆ ಒಂದ್ಸರಿ ನೋಡಿ, ಒಂದು ಸ್ವಲ್ಪ ತಿಳಿಸಾರು ಇಟ್ಕೊಂಡು ತಿನ್ಬೋದು, ಇಲ್ಲ ಹಂಗೆ ತಿನ್ಬೋದು, ಡ್ರೈ ಮಾಡ್ಕೊಂಡು ತಿನ್ಬೋದು, ಹೆಂಗೆ ಬೇಕಾದ್ರೆ ತಿನ್ಕೋಬೋದು. ತಿನ್ನಕ್ಕಂತೂ ರುಚಿಯಾಗಿರುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಮ ಪ್ರಕಾಶ್ ಅವರು. ಪ್ರಕಾಶ್ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕುಂದಾಪುರ ಚಿಕನ್ ಡ್ರೈ ಮಾಡುವ ವಿಧಾನ: ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಈರುಳ್ಳಿ, ಕರಿಬೇವು, ಹಸಿ ಮೆಣಸಿನಕಾಯಿ ಹಾಕಿ ಬಾಡಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ರೆಡ್ ಚಿಲ್ಲಿ ಸಾಸ್, ಚಿಕನ್, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿ. ಇದಕ್ಕೆ ತೆಂಗಿನಕಾಯಿ ಹಾಲನ್ನು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಬೆಂದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕುಂದಾಪುರ ಚಿಕನ್ ಡ್ರೈ ಸವಿಯಲು ಸಿದ್ಧ. ಪ್ರಕಾಶ್ ಅವ್ರು ಟೇಸ್ಟ್ ಮಾಡೋದಾ? ಮಾಡಿ ಸರ್. ಜೊತೆಯಲ್ಲಿ ಕೋಕೋನಟ್ ಪೇಸ್ಟ್ ಹಾಕೋಬಹುದು, ಕೋಕೋನಟ್ ಮಿಲ್ಕನ್ನು ಸೇರಿಸ್ಕೋಬಹುದು, ಲೈಟಾಗಿ ಸೀನ ಹಾಕೋಬಹುದು, ಅದರಲ್ಲಿ ಆ ಥರ ಮಾಡ್ಕೊ.
ಏನ್ ಬೇಕಾದ್ರೆ ಹಾಕೋಬಹುದು. ಹಾಕೋ ಹಿಂಗೆ ಕೆಂಪು ಬರ್ತದೆ. ನಾವು ನಮ್ಗೆ ಬೇಕಾದಷ್ಟು ಕಲರ್ ಮಾಡ್ಕೊಂಡಿದ್ದೆ ಅಷ್ಟೇ. ಖಾರ ಕಲರ್ ಏನು ಹಾಕಲ್ಲ. ಕಲರ್ ಏನು ಹಾಕಲ್ಲ. ಹಿಂಗೆ ತಿನ್ಬಂತ ಚಪಾತಿ ಬೇಕಾ ಜೊತೆಲಿ ತಿನ್ಬೋದಲ್ಲ. ಬೋನ್ಲೆಸ್ ಮಾಡಿದ್ರು ಚೆನ್ನಾಗಿರ್ತಾರೆ ಇದು. ಹೌದೌದು ಚೆನ್ನಾಗಿ ಸರ್, ಥ್ಯಾಂಕ್ ಯು. ಒಳ್ಳೆ ಒಂದು ಡ್ರೈ ಐಟಮು. ಯೂಶಲಿ ಇನ್ನು ಸ್ವಲ್ಪ ಖಾರ ಬೇಕು ಅನ್ಸುತ್ತೆ. ಖಾರ ಎಷ್ಟು ಬೇಕಾದ್ರೆ ಹಾಕೋಬಹುದು. ಅವ್ರವ್ರಿಗೆ ನಾಲ್ಗೆ ರುಚಿಗೆ ಹೆಂಗ್ ಬೇಕೋ ಹಂಗೆ ಹಾಕೋಬಹುದು. ತುಂಬಾ ಜನ ಸ್ನ್ಯಾಕ್ಸ್ಗೆ ನಿಮ್ಮ ಹೆಸರು ಕೇಳ್ತಾ ಇರ್ತಾರೆ, ಫೋನ್ ನಂಬರ್ ಕೇಳ್ತಾ ಇರ್ತಾರೆ. ದಯವಿಟ್ಟು ನೀವು ಫೋನ್ ನಂಬರ್ ಹೇಳಿ. ಬರ್ಕೊಳ್ಳಿ ಸರ್. ಹೇಳಿ. 99 45 07 46 80 4680. ಹೌದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಒಬ್ಬರು ಅರ್ಧ ಕೆ ಜಿ ಆರಾಮಾಗಿ ತಿನ್ಬೋದು. ಇಷ್ಟೊಂದು ಡ್ರೈ ಐಟಮ್ ಮಾಡಿಕೊಟ್ರೆ. ಸ್ವಲ್ಪ ಖಾರ ಉಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ಓಕೆ, ಖಾಲಿ ಮಾಡೋಣ. ಮುಳ್ಳಿ ಖಾಲಿ ಆಮೇಲೆ ಮಾಡ್ರಿ. ಫಸ್ಟು ಕಾರ್ಯಕ್ರಮ ಮುಗಿಸಿ ಟೈಮ್ ಆಗ್ತಾ ಇದೆ. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು. ಆಮೇಲೆ ರುಚಿ ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಖಾಲಿ ಮಾಡ್ಕೊಳ್ಳಿ ಮುಳ್ಳಿ. ಓಕೆ, ಕಾರ್ಯಕ್ರಮ ಮುಗಿಸೋದ್ಕಿಂತ ಮೊದಲು ಸಾಕಷ್ಟು ಜನ ನಾವು ಸಹ ಕರೆ ಮಾಡ್ತಾ ಇದ್ದೀವಿ, ನಾವು ಸಹ ಫೇಸ್ಬುಕ್ಕಲ್ಲಿ ಹಾಕಿದ್ದೀವಿ. ನಮಗಿನ್ನ ಚಾನ್ಸೇ ಸಿಕ್ಕಿಲ್ಲ. ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಎಲ್ಲರೂ ಕರ್ಸ್ಕೊಳ್ತಾ ಇದ್ದೀವಿ, ಪ್ರತಿ ಒಬ್ಬರನ್ನೂ ಕರ್ಸ್ಕೊಳ್ತಾ ಇದ್ದೀವಿ. ಯಾವಾಗ ಹಾಕಿದ್ರು ಅವ್ರನ್ನೆಲ್ಲ ಕರೆದು ಬನ್ನಿ, ನಿಮ್ಮ ಕೈ ರುಚಿ ನಮಗೆ ತೋರಿಸಿ ಅಂತ ಎಲ್ಲ ಮನೆಯವ್ರನ್ನ ಕರೆಸಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ವೆರಿ ಸಿಂಪಲ್. ಫೇಸ್ಬುಕ್ಕಲ್ಲಿ ಹೋಗಿ /ಒಗ್ಗರಣೆ ಡಬ್ಬಿಗೆ ಹೋಯ್ತು ಅಂತ ಹೇಳಿದ್ರೆ ನಮ್ಮ ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿದ್ರೆ ಖಂಡಿತವಾಗ್ಲೂ ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ